ಹರಿ ಓಂ. ಹರಿ ಓಂ ಮಹೋದಯ. ಕಳೆದ ವಾರ ಹೇಳಿ. ನಾನು ಗೀತಾ ಪುಸ್ತಕ ಹೋಗಿ ಒಪ್ಸಿ ಹೋಗಿದ್ವಿ. ನಮ್ಮ ಕುಲದೇವ್ರ ಇದಕ್ಕೆ ಹೋಗ್ಬೇಕಿತ್ತು, ಹಾಗೆ ಅಲ್ಲಿ ಹೋಗಿ ಕೊಟ್ಟು ಬಂದಿದ್ದೀವಿ. ಅಸ್ತು ಭಗಿನಿ, ಸಂತೋಷ. ಹ, ಧನ್ಯವಾದಗಳು. ಸೊ ಇವತ್ತಿನ ನಾಮ ಸಂಗ್ರಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಯಾಕೆ ವಿಷ್ಣುವಿಗೆ ನಾವು ಸಂಗ್ರಹ ಅನ್ನುವಂಥ ಒಂದು ನಾಮದಲ್ಲಿ ಕರಿತೀವಿ ಅನ್ನೋದನ್ನ ಅರ್ಥೈಸ್ಕೊಬೇಕಾದ್ರೆ, ಅವನು ಎಲ್ಲವನ್ನೂ ಕೂಡ ಒಮ್ಮೆ ಸಂಗ್ರಹಿಸ್ತಾನೆ. ಸಂಗ್ರಹ ಮಾಡ್ತಾನೆ ಅಂತ ಅಂದ್ರೆ, ಹೇಗೆ ಒಂದು ತಾಯಿ ತನ್ನ ಮಕ್ಕಳನ್ನ ಆಟ ಆಡೋದಕ್ಕೆ ಹೇಗೆ ಆಚೆಗಡೆ ಬಿಟ್ಟು ಆಟದ ನಂತರ ಮತ್ತೆ ಹೇಗೆ ಗೂಡಿಗೆ ಸೇರಿಸ್ಕೊಂತಾಳೋ ತಾಯಿ, ಹಾಗೆ ವಿಷ್ಣುವು ಕೂಡ ಈ ಪ್ರಪಂಚ ಅಥವಾ ಸೃಷ್ಟಿ ಎನ್ನುವಂತಹ ಒಂದು ಲೋಕಕ್ಕೆ ಎಲ್ಲಾ ಜೀವಾತ್ಮರನ್ನ ಬಿಟ್ಟು ಒಂದು ಬಾರಿ ಪ್ರಳಯವನ್ನ ಮಾಡಿ, ಆ ಪ್ರಳಯದ ನಂತರ ಎಲ್ಲ ಮತ್ತೆ ತನ್ನ ವಕ್ಷಸ್ಥಳಕ್ಕೆ ಅಥವಾ ತನ್ನ ಹೊಟ್ಟೆಗೆ ತುಂಬಿಸ್ಕೊಂತಾನಂತೆ. ಆ ಒಂದು ಅರ್ಥದಲ್ಲಿ ನಾವು ಸಂಗ್ರಹ ಅನ್ನುವಂತ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಅಂದ್ರೆ ಸಂಗ್ರಹ ಅಂತ ಅಂದ್ರೆ ದ ಒನ್ ಹೂ ಕಲೆಕ್ಟ್ಸ್ ಎವ್ರಿ ಒನ್ ಬ್ಯಾಕ್ ಡ್ಯೂರಿಂಗ್ ದ ಪ್ರಳಯ ಅನ್ನುವಂತ ಒಂದು ಅರ್ಥ ಬರುತ್ತೆ. ಪ್ರಳಯ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಶಂಕರಾಚಾರ್ಯರು ಈ ಒಂದು ನಾಮವನ್ನ ಯಾವ ರೀತಿ ಹೇಳ್ತಾರೆ ಅಂತ ಅಂದ್ರೆ, ಅದು ಯಾವ ರೀತಿ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸರ್ವೇಶಾಂ ಸಂವೃತೌ ಪ್ರತಿಸಂಹಾರಾತ್ ಸಂಗ್ರಹ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಳಯ ಅಥವಾ ಪ್ರಳಯದ ಒಂದು ಸಮಯದಲ್ಲಿ ಎಲ್ಲರನ್ನೂ ಕೂಡ ತನ್ನೊಳಗೆ ಅವನು ಬರ್ಮಾಡ್ಕೊಂತಾನೆ ಅಥವಾ ತನ್ನೊಳಗೆ ಅಡಕವಾಗಿ ಇಟ್ಕೊಂತಾನೆ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಅಂದ್ರೆ ನಾವು ಈ ನಾಮದಿಂದ ಏನು ಅರ್ಥೈಸ್ಕೊಬಹುದು ಅಂತಂದ್ರೆ, ಈ ಜೀವಾತ್ಮರಾಗಿ ನಾವೆಲ್ಲ ಹುಟ್ಟಿದವರು ಒಂದಲ್ಲ ಒಂದು ದಿನ ಪರಮಾತ್ಮನ ಒಂದು ಸ್ಥಾನಕ್ಕೆ ನಾವು ಹೋಗ್ಲೇಬೇಕು ಅನ್ನುವಂಥದ್ದು. ಯಾವಾಗ ಹೋಗೋದಕ್ಕಾಗತ್ತೆ ಅಂದ್ರೆ, ನಮ್ಮ ಎಲ್ಲಾ ಕರ್ಮಗಳನ್ನ ಕಳ್ಕೊಂಡಾಗ, ಅಂದ್ರೆ ಪುನರಪಿ ಮರಣಂ ಪುನರ್ಜನನಂ ಅನ್ನುವಂಥ ಹೀಗೆ ಜನನ ಆಗ್ತಾ 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 ನಾವು ಪರಿಪಕ್ವವಾಗಿ ಭಗವಂತನಿಗೆ ಪ್ರೀತಿಯಾಗಿ ನಾವು ಯಾವಾಗ ಪರಿಪಕ್ವ ಆಗ್ತೀವೋ, ಅಂದ್ರೆ ಕ್ಲಿನ್ಸ್ ಆಗ್ತೀವೋ, ಆಗ ಪರಮಾತ್ಮ ನಮ್ಮನ್ನ, ಅಂದ್ರೆ ಜೀವಾತ್ಮರಾಗಿರುವಂತಹ ನಮ್ಮನ್ನ ಅವನಲ್ಲಿ ಅಡಕ ಮಾಡ್ಕೊಂತಾನೆ ಅನ್ನೋದನ್ನ ನಾವು ಅರ್ಥೈಸ್ಬೋದು. ಅದಕ್ಕೋಸ್ಕರ ನಾವು ಅವನಿಗೆ ಸಂಗ್ರಹ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ. ಸೊ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂತೀವಿ ಅಥವಾ ಅರ್ಥೈಸ್ಕೊಳಕ್ ಆಗತ್ತೆ ಅನ್ನೋದಾದ್ರೆ, ಒಂದು ಸುಂದರವಾದಂತಹ ಒಂದು ಕತೆ ಭಾಗವತದಲ್ಲಿ ಈ ಒಂದು ಕತೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಗಾಸುರ ಅನ್ನುವಂತಹ ಒಂದು ದೊಡ್ಡ ಅಸುರ ಇರ್ತಾನೆ. ಆ ಅಗಾಸುರನ ಗುರು ಬಂದು ಶುಕ್ರಾಚಾರ್ಯರಾಗಿರ್ತಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಆಲ್ರೆಡಿ ಶುಕ್ರಾಚಾರ್ಯರ ಬಗ್ಗೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಯಾರು ಶುಕ್ರಾಚಾರ್ಯರು, ಅವರ ಜನನದ ಬಗ್ಗೆ ಪ್ರತಿಯೊಂದು ಕೂಡ ಇದೆ. ಅದು ಹಳೆ ವಿಡಿಯೋಸ್ ಅನ್ನ ನೀವು ರೆಫರ್ ಮಾಡಬಹುದು. ಸೊ ಶುಕ್ರಾಚಾರ್ಯರು ಬಂದು ಅಘಾಸುರನ ಒಂದು ಗುರುಗಳಾಗಿರ್ತಾರೆ. ಶುಕ್ರಾಚಾರ್ಯರು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ. ಅದು ಶಿವನಿಂದ ಅವ್ರಿಗೊಂದು ವರ ಸಿಕ್ಕಿರತ್ತೆ. ತುಂಬಾ ಕಠಿಣ ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳ್ಕೊಂಡಾಗ ಶುಕ್ರಾಚಾರ್ಯರು ನನಗೆ ಮೃತ್ಯು ಸಂಜೀವಿನಿ ವರವನ್ನ ಕರುಣಿಸು ಅಂತ ಅವರು ಬೇಡಿಕೊಂಡಾಗ ಶಿವ ಒಂದು ವರವನ್ನ ಕೊಟ್ಟಿರ್ತಾರೆ. ಆ ವರದ ಮುಖೇನ ಅವರು ದೈತ್ಯರನ್ನ ಪ್ರಬಲವನ್ನಾಗಿ ಮಾಡ್ಬೇಕು, ನನ್ನದೇ ಆದಂತಹ ಒಂದು ತಂಡವನ್ನ ಕಟ್ಬೇಕು, ಅಂದ್ರೆ ಬೃಹಸ್ಪತಿಗಳಿಗಿಂತ ನಾನೇ ತುಂಬಾ ಎತ್ತರದಲ್ಲಿ ಕಾಣಿಸ್ಕೊಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ದೈತ್ಯರ ಸಂತಾನವನ್ನ ಅವರು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಅಘಾಸುರ ಅಂತ ನಾನೇನ್ ಹೇಳಿದ್ನಲ್ಲ, ಆ ಅಘಾಸುರ ದೇವತೆಗಳು ಎಷ್ಟೇ ಸತಿ ಅವನ ಒಂದು ನಿರ್ನಾಮವನ್ನು ಮಾಡೋದಕ್ಕೆ ಅಥವಾ ಯುದ್ಧ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಮೃತ್ಯು ಸಂಜೀವಿನಿ ಅನ್ನುವಂತಹ ಒಂದು ವಿದ್ಯೆಯಿಂದ ಆ ಅಘಾಸುರನನ್ನ ಶುಕ್ರಾಚಾರ್ಯರು ಬದುಕಿಸ್ತಾ ಇರ್ತಾರೆ. ಎಲ್ಲಾ ದೇವತೆಗಳು ಏನ್ ಮಾಡ್ತಾರೆ, ಕಡೆಗೆ ಇವ್ರ ಹತ್ರ ಹೋಗ್ತಾರೆ, ವಿಷ್ಣು ಹತ್ರ ಹೋಗ್ತಾರೆ. ಶಿವ ಇದಕ್ಕೆ ವರವನ್ನ ಕೊಟ್ಟಿರೋದು, ನೀವು ಶಿವನ ಹತ್ರ ಹೋಗಿ ಅಂತ ವಿಷ್ಣು ಹೇಳ್ತಾರೆ. ಕಡೆಗೆ ನಂದಿ ಹತ್ರ ಮೊದಲು ಹೋದಾಗ ನಂದಿ ಇಲ್ಲಿ ಸಂಧಾನ ಒಂದು ಕ್ರಿಯೆಯನ್ನು ಮಾಡ್ತಾನೆ ಶಿವನಿಗೂ ಮತ್ತೆ ದೇವತೆಗಳಿಗೂ. ಶಿವ ನಂದಿ ಹತ್ರ ಹೇಳಿ ಕಳಿಸ್ತಾನಂತೆ, ಹೋಗಿ ಶುಕ್ರಾಚಾರ್ಯರನ್ನ ಬರ ಹೇಳು, ನಾನು ಕೊಟ್ಟಂತಹ ವರವನ್ನ ಅವರು ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ, ಸೊ ಅದರ ಬಗ್ಗೆ ವಿಚಾರಿಸೋಣ ಅಂತ ಶುಕ್ರಾಚಾರ್ಯರನ್ನ ಕೈಲಾಸಕ್ಕೆ ಬರಮಾಡ್ಕೊಳಲಾಗತ್ತೆ. ಕೈಲಾಸಕ್ಕೆ ಅವ್ರು ಬಂದಾಗ ಶಿವ ಪ್ರಶ್ನೆ ಮಾಡ್ತಾನೆ, ನೀನು ವರವನ್ನ ತಗೊಂಡಿದ್ದು ಯಾಕೆ, ಅಂದ್ರೆ ಮೃತ್ಯು ಸಂಜೀವಿನಿ ವರವನ್ನ ತಗೊಂಡಿದ್ದು ನಿನ್ನ ಒಂದು ಧರ್ಮ ಕಾರ್ಯಗಳನ್ನ ಮಾಡೋದಕ್ಕೆ ಅಥವಾ ಧರ್ಮದಲ್ಲಿ ನಿರತನಾಗಿರ್ಬೇಕು ಅಂತ. ಆದ್ರೆ ಇಲ್ಲ, ನಾನು ಕೊಟ್ಟಂತಹ ವರವನ್ನ
ನೀನು ಅಧರ್ಮಕ್ಕೆ ಇದನ್ನ ಯೂಸ್ ಮಾಡ್ಕೊಂತ ಇದ್ಯಾ ಅಂತ ಅಂದ್ಬಿಟ್ಟು ಶಿವ ಏನ್ ಮಾಡ್ತಾನೆ ಅಂದ್ರೆ ತಾನು ಅವನನ್ನೇ ತನ್ನ ಹೊಟ್ಟೆ ಒಳಗಡೆ ಹಾಕೊಂತಾನೆ. ಅಂದ್ರೆ ಏನ್ ಶಾಪ ಕೊಡ್ತಾನೆ ಅಂದ್ರೆ, ನೀನು ನನ್ನ ಹೊಟ್ಟೆಯಲ್ಲೇ ಇರು, ನೀನ್ ಆಚೆ ಇದ್ರೆ ತಾನೇ ದೈತ್ಯರನ್ನ ಉದ್ಧಾರ ಮಾಡುವಂಥದ್ದು, ದೇವತೆಗಳಿಗೆ ನೀನು ಕಷ್ಟ ಕೊಡುವಂಥದ್ದು, ನೀನು ನನ್ನ ಹೊಟ್ಟೆಯಲ್ಲಿ ಸಹಸ್ರಾರು ವರ್ಷಗಳ ಕಾಲ ಇರುವಂತಹ ಒಂದು ಶಾಪವನ್ನ ಶಿವ ಕೊಡ್ತಾರೆ. ಆ ಒಂದು ಶಾಪದ ಒಂದು ಪರಿಣಾಮವಾಗಿ ಶುಕ್ರಾಚಾರ್ಯರು 1000 ವರ್ಷಗಳ ಕಾಲ ಶಿವನ ಒಂದು ಹೊಟ್ಟೆನಲ್ಲಿ ಇರ್ತಾರೆ. ಇಲ್ಲಿ ಒಂದು ನಾವು ತುಂಬಾ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಶಿವನ ಹೊಟ್ಟೆಯಲ್ಲೂ ಇದ್ಕೊಂಡು ಕೂಡ ಶುಕ್ರಾಚಾರ್ಯರು ಸುಮ್ಮನೆ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಶಿವ ತುಂಬಾ ಕರುಣಾಮಯಿ, ಏನೇ ಕೇಳಿದ್ರು ಕೂಡ ದಯಪಾಲಿಸುವಂತಹ ಒಂದು ಶಕ್ತಿ ಅಥವಾ ವೀಕ್ನೆಸ್ ಇರೋದು ಶಿವನಲ್ಲೇ ಅನ್ನುವಂತಹ ಒಂದು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆ ಹೊಟ್ಟೆನಲ್ಲೇ ಶಿವನ ಮೇಲೆ ತಪಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1000 ವರ್ಷಗಳ ಕಾಲ ಆ ಹೊಟ್ಟೆಯಲ್ಲೇ ಕೂತ್ಕೊಂಡು ಆ ಶುಕ್ರಾಚಾರ್ಯರು ತಪಸ್ ಮಾಡ್ತಾರೆ. ಇಲ್ಲಿ ನಾವು ಒಂದು ಗಮನಿಸಬಹುದು, ಶುಕ್ಲ ಅಂತ ಅಥವಾ ಶುಕ್ಲ ಅಂತ ಅಂದ್ರೆ ಬಿಳಿ ಅನ್ನುವಂತಹ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಯಾಕೆ ಶುಕ್ರಾಚಾರ್ಯರಿಗೆ ಶುಕ್ರ ಅಥವಾ ಅನ್ನುವಂತ ಹೆಸರು ಬಂತು ಅಂತಂದ್ರೆ, ಆ ಶಿವನ ಹೊಟ್ಟೆಯಲ್ಲಿ ಒಂದು 1000 ವರ್ಷಗಳು ಅವರಿದ್ದ ಕಾರಣದಿಂದ ಅವರ ಬಣ್ಣ ಬಿಳಿ ಆಯ್ತಂತೆ. ಸೊ ಆ ಒಂದು ಕಾರಣದಿಂದ ನಾವು ಶುಕ್ರಾಚಾರ್ಯ ಅನ್ನುವಂತ ಹೆಸರು ಬಂತು. ಆಕ್ಚುಲಿ ಮುಂಚೆ ಅವರಿಗೆ ಶುಕ್ರಾಚಾರ್ಯ ಅಂತ ಕರೀತಿರ್ಲಿಲ್ಲ. ಸೊ 1000 ವರ್ಷಗಳ ಕಾಲ ಶಿವನ ಹೊಟ್ಟೆಯಲ್ಲೇ ಇದ್ದಂತಹ ಒಂದು ಪರಿಣಾಮದಿಂದ ಅವರ ತ್ವಚೆ ಅಥವಾ ಅವರ ಒಂದು ಸ್ಕಿನ್ ಟೋನ್ ಏನಿದೆ ಅದು ತುಂಬಾ ಶುಕ್ಲವಾಯ್ತಂತೆ, ಅಂದ್ರೆ ಬಿಳಿ ಆಯ್ತಂತೆ. ಆ ಒಂದು ಕಾರಣದಿಂದ ಅವರಿಗೆ ಶುಕ್ರಾಚಾರ್ಯ ಅನ್ನುವಂತ ಒಂದು ಹೆಸರು ಬರುತ್ತೆ. ಸೊ ತಪಸ್ಸಿನ ಒಂದು ಪ್ರಭಾವದಿಂದ ಮತ್ತೆ ಶಿವ ತನ್ನ ಹೊಟ್ಟೆಯಲ್ಲಿದ್ದಂತಹ ಶುಕ್ರಾಚಾರ್ಯರಿಗೆ ಕೇಳ್ತಾನಂತೆ, ಏನ್ ವರ ಬೇಕು ಕೇಳಿ, ಯಾಕೆ ಇಷ್ಟು ಘೋರ ತಪಸ್ಸನ್ನ ಮಾಡಿದೆ ಅಂದ್ರೆ, 1000 ವರ್ಷಗಳ ತಪಸ್ಸನ್ನ ಯಾಕೆ ಮಾಡ್ತಿದ್ಯಾ ಅಂತ. ಆಗ ಶುಕ್ರಾಚಾರ್ಯರು ಒಪ್ಕೊಂತಾರಂತೆ, ನಾನು ಕಲ್ತಂತಹ ವಿದ್ಯೆಯನ್ನ ಮತ್ತೆ ಈ ದೈತ್ಯರ ಒಂದು ಉತ್ಪಟಲ ಅಂದ್ರೆ ತೀರಾ ಅತಿರೇಕಕ್ಕೆ ಹೋದಾಗ ಮಾತ್ರ, ತುಂಬಾ ಬೇಕು ಅಂದಾಗ ಮಾತ್ರ ನನ್ನ ವಿದ್ಯೆಯನ್ನು ಉಪಯೋಗಿಸ್ತೀನಿ, ಅಲ್ಲಿನ ತನಕ ನೀವು ಕೊಟ್ಟಂತಹ ವರವನ್ನ ನಾನು ವರವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಒಪ್ಕೊಂತಾರಂತೆ. ಆಗ ಈ ದೈತ್ಯರ ಒಂದು ಅಟ್ಟಹಾಸ ಏನಿತ್ತು ಅದು ಕಮ್ಮಿ ಆಯ್ತು ಅಂತ. ನಾವು ಸಾಮಾನ್ಯವಾಗಿ ಯಯಾತಿ ಅನ್ನುವಂತಹ ಒಂದು ಕಥೆಯನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರ್ತೀರಾ ಅನ್ಸುತ್ತೆ. ಮುಂಚೆ ನೀವು ಯಾವ್ದಾದ್ರು ಒಂದು ನಾಮದಲ್ಲಿ ಹೇಳಿದಿನೋ ಏನೋ ಗೊತ್ತಿಲ್ಲ. ದೇವಯಾನಿ, ಶರ್ಮಿಷ್ಠೆ, ಯಯಾತಿ, ಕಚ ಅನ್ನುವಂತಹ ಎಲ್ಲಾ ಪಾತ್ರಗಳು ಬಂದು ಹೋಗುತ್ತೆ. ಸೊ ಅಲ್ಲಿ ನಮಗೆ ಇಲ್ಲೊಂದು ಕಣ್ಣಿಗೆ ಕಾಣಿಸುತ್ತೆ, ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ಶುಕ್ರಾಚಾರ್ಯರು ಕಲ್ತಿರ್ತಾರೆ ಅಂತ. ಮುಂದಿನ ಯಾವ್ದಾದ್ರು ಒಂದು ನಾಮದಲ್ಲಿ ಖಂಡಿತ ಯಯಾತಿಯ ಒಂದು ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಇವತ್ತಿನ ಮಟ್ಟಿಗೆ ನಾವು ಸಂಗ್ರಹ ಅನ್ನುವಂತಹ ವಿಷ್ಣುವಿನ ನಾಮದ ಬಗ್ಗೆ ಅರ್ಥೈಸ್ಕೊಬೇಕಂದ್ರೆ, ಹೇಗೆ ಆ ಅಘಾಸುರ ಅನ್ನುವಂತಹ ರಾಕ್ಷಸರನ್ನ ನಿರ್ನಾಮ ಮಾಡಬೇಕು ಅಥವಾ ಅಂತ್ಯವನ್ನು ಕಾಣಿಸ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಶಿವ ಹೇಗೆ ಶುಕ್ರಾಚಾರ್ಯರನ್ನ ತನ್ನ ಹೊಟ್ಟೆಯಲ್ಲಿ ಇರಿಸ್ಕೊಂಡು, ಅದು ಕೂಡ ವಿಷ್ಣುವಿನ ಒಂದು ಆಜ್ಞೆನೇ ಆಗಿತ್ತು, ಆ ರೀತಿ ಮಾಡ್ಬೇಕು. ಇದರಲ್ಲಿ ಶಿವ ವರವನ್ನ ಕೊಟ್ಟಿರ್ತಾನೆ ಶುಕ್ರಾಚಾರ್ಯರಿಗೆ. ಆ ಒಂದು ದೃಷ್ಟಿಯಿಂದ ಶಿವ ಈ ರೀತಿಯ ಒಂದು ಮಾರ್ಪಾಡನ್ನ ಮಾಡ್ಬೇಕಾಗುತ್ತೆ. ಇಲ್ಲವಾಗಿದ್ದರೆ ಏನಾಗ್ತಿತ್ತು, ಆ ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ಕಲಿತಂತ ಶುಕ್ರಾಚಾರ್ಯರು ಇನ್ನಿಷ್ಟು ದೈತ್ಯರ ಒಂದು ಸಂತತಿಯನ್ನ ಜಾಸ್ತಿ ಮಾಡ್ತಾ ಇದ್ರು. ಆಗ ದೇವತೆಗಳು ನಶಿಸಿ ಹೋಗ್ತಾ ಇದ್ರು, ದೈತ್ಯರ ಒಂದು ಕುಲವೇ ಬಂದು ಅಧರ್ಮಕ್ಕೆ ಸಾಕ್ಷಿ ಆಗ್ತಾ ಇತ್ತು. ಸೊ ಇಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಬೇಕು, ಧರ್ಮಯುತವಾಗಿ ಈ ಒಂದು ಸೃಷ್ಟಿಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾರು ತುಂಬಾ ಕೆಲಸ ಮಾಡ್ತಾರೆ, ಆ ಒಂದು ಇದರಲ್ಲಿ ನಮ್ಮ ಪರಮಾತ್ಮ ಶ್ರೀಮನ್ ನಾರಾಯಣನು ಕೂಡ ಅದೇ ಮತದಲ್ಲಿದ್ದಾನೆ ಅಥವಾ ಅದೇ ಒಂದು ರೀತಿಯಲ್ಲಿದ್ದಾನೆ. ಎಲ್ಲರನ್ನೂ ಕೂಡ ನಿಮ್ಮನ್ನ ಎಲ್ಲರನ್ನೂ ಸೇರಿ ಸೃಷ್ಟಿಯಲ್ಲಿ ಬಿಟ್ಟಿದ್ದಾನೆ. ಯಾಕೆ ಬಿಟ್ಟಿದ್ದಾನೆ ಅಂದ್ರೆ ಕರ್ಮಗಳನ್ನ ಮಾಡೋದಕ್ಕೆ ಬಿಟ್ಟಿದ್ದಾನೆ. ಯಾವ ರೀತಿಯ ಕರ್ಮಗಳನ್ನ ಮಾಡೋದಕ್ಕೆ ಬಿಟ್ಟಿದ್ದಾನೆ? ಒಳ್ಳೆಯ ಸತ್ಕರ್ಮಗಳನ್ನ ಮಾಡಿ ನೀವು ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನುವಂಥ ಕಾರ್ಯಕ್ಕೆ ನಮ್ಮನ್ನ ಬಿಟ್ಟಿದ್ದಾನೆ. ಆದ್ರೆ ನಾವುಗಳು ಆ ಒಂದು ಪರಮಾತ್ಮನಿಂದ ನಾವು ಬಂದಿದ್ದೀವಿ ಅನ್ನುವಂತಹ ಒಂದು ಸೂಕ್ಷ್ಮವಾದ ವಿಚಾರವನ್ನ ಮರೆತು ಬಿಟ್ಟು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಅಥವಾ ಕರ್ಮಗಳಲ್ಲಿ ಯಾವುದು ಉಳಿತು ಯಾವುದು ಕೆಳುಕು ಏನೂ ಕೂಡ ನಾವು ಅವಲೋಕನೆ ಮಾಡದಲೆ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಮತ್ತೆ ನಾವು ಆ ಸಂಗ್ರಹ ಅನ್ನುವಂತ ನಾಮ ಏನಿದೆ ಅವನಲ್ಲಿ ನಾವು ಹೋಗಿ ಸೇರಲ್ಲ, ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಮತ್ತೆ ನಾವು ಮತ್ತೆ ಕರ್ಮಗಳು ಮತ್ತೆ ಈ ಒಂದು ಸೃಷ್ಟಿಯ ಒಂದು ಚಲನೆ ಏನಿದೆ ಅಥವಾ ಆಟ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾಗ್ತೀವಿ. ಸೊ ಹಂಗ ಆಗ್ಬಾರ್ದು ಅಂತಂದ್ರೆ, ನಾವು ದೇವರಲ್ಲಿ ಹೋಗಿ ತಲ್ಲೀನರಾಗ್ಬೇಕು, ಅವನಲ್ಲಿ ಹೋಗಿ ಲೀನರಾಗ್ಬೇಕು ಅಂತ ಅಂದ್ರೆ ನಾವು ಆ ಸಂಗ್ರಹ ಅನ್ನುವಂತ ವಿಷ್ಣುವಿನ ಮೊರೆ ಹೋಗ್ಬೇಕು, ಸತ್ಕರ್ಮಗಳನ್ನ ಮಾಡಬೇಕು.
ಇನ್ನೊಬ್ಬರಿಗೆ ಒಳಿತಾಗುವಂತಹ ಕರ್ಮಗಳನ್ನು ಮಾಡಬೇಕು, ಪ್ರವಚನ ಪಾರಾಯಣಗಳಲ್ಲಿ ನಿರತರಾಗಬೇಕು, ಮನಸ್ಸನ್ನು ತುಂಬಾ ಸೂಕ್ಷ್ಮ ರೀತಿಯಾಗಿ ಮಾಡಿಕೊಂಡಾಗ ಮಾತ್ರ ನಾವು ಪರಮಾತ್ಮನ ಹೋಗಿ ಸೇರೋದಕ್ಕೆ ಅನ್ನೋ ಆಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಬಹುದು. ಇನ್ನ ಮುಂದಿನ ನಾಮ ಸರ್ಗಃ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸಂಗ್ರಹ ಆಯ್ತು, ಈಗ ಸರ್ಗಃ ಅಂತ ಅಂದ್ರೆ ತನ್ನನ್ನೇ ತಾನು ಸೃಷ್ಟಿಸಿಕೊಂಡಿದ್ದಾನೆ ಅನ್ನುವಂತಹ ಅರ್ಥ ಬರುತ್ತೆ. ನಾವು ಹಿಂದಿನ ನಾಮಗಳಲ್ಲೂ ಕೂಡ ನೋಡಿದೀವಿ, ನಾವು ಯಾರೂ ಕೂಡ ಅವನನ್ನ ಸೃಷ್ಟಿ ಮಾಡಿಲ್ಲ ಅಲ್ವಾ, ತನ್ನನ್ನು ತಾನೇ ಸೃಷ್ಟಿಸ್ಕೊಂಡವನು ಪರಮಾತ್ಮ ಅನ್ನುವಂತ ಒಂದು ಇದನ್ನ ನಾವು ನೋಡಿದೀವಿ ಅಲ್ವಾ. ಒಂದು ಅರ್ಥದಲ್ಲಿ ವಿಷ್ಣುವಿನ ನಾಮ ಸರ್ಗಃ ಅಂತಂದ್ರೆ ತನ್ನನ್ನೇ ತಾನು ಸೃಷ್ಟಿಸ್ಕೊಂಡಿದ್ದಾನೆ. ಅವನ ಮೂಲ ಯಾವುದು, ಅವನು ಯಾರಿಗೆ ಜನಿಸಿದವನು ಅಥವಾ ಅವನು ಎಲ್ಲಿಂದ ಬಂದ ಅನ್ನೋದು ಯಾವುದೇ ಒಂದು ನಮ್ಮ ಪುರಾವೆಗಳು ನಮ್ಮಲ್ಲಿ ಇಲ್ಲ. ಸಾಮಾನ್ಯವಾಗಿ ಒಂದು ಪ್ರಸಿದ್ಧವಾದಂತಹ ಒಂದು ಶ್ಲೋಕ ಇದೆ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಒಂದು ಪ್ರಸಿದ್ಧವಾದಂತಹ ಒಂದು ಸಂಸ್ಕೃತ ಶ್ಲೋಕ ಇದೆ. ಅಂದ್ರೆ ನಾವು ಸದಾ ಭಗವಂತ ಎಲ್ಲಿ ಯಾವುದು ಸಂಪೂರ್ಣ ಅಂತ ನಾವು ಹುಡುಕ್ತಾ ಹೋದಾಗ ಆ ಸಂಪೂರ್ಣದಲ್ಲಿ ಪೂರ್ಣನಾಗಿರೋನು ಅಥವಾ ಆ ಪೂರ್ಣತೆಯಲ್ಲಿ ಪೂರ್ಣನಾಗಿರೋನು ಅವನೇ ಅನ್ನುತ್ತ ಕಂಡಿಡ್ಕೊಳ್ಳುವಂತಹ ಒಂದು ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವಿ, ಅಥವಾ ಅವನೇ ಎಲ್ಲವೂ ಕೂಡ ಅವನೇ ಸೃಷ್ಟಿಸ್ಕೊಂಡಿದ್ದಾನೆ ಅನ್ನುವಂತಹ ರೀತಿ ನಾವು ಯಾವಾಗ ಅರ್ಥೈಸ್ಕೊಂತೀವಿ, ಆಗ ನಮಗೆ ಈ ಸರ್ಗಃ ಅನ್ನುವಂತಹ ಒಂದು ನಾಮ ನಮಗೆ ಬೆಳಕಿಗೆ ಬರುತ್ತೆ. ಅಂದ್ರೆ ನಾವು ಅವನ ಅವಲೋಕನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಯಾರಲ್ಲಿ ತುಂಬಾ ಶಕ್ತಿ ಇದೆ, ಕೃಷ್ಣನಲ್ಲಿದ್ಯಾ, ರಾಮನಲ್ಲಿದ್ಯಾ, ಅಥವಾ ಪರಶುರಾಮನಲ್ಲಿದ್ಯಾ, ನರಸಿಂಹನಲ್ಲಿದ್ಯಾ, ಈ ರೀತಿ ತುಂಬಾ ಅವಲೋಕನ ಮಾಡಕ್ ಹೋಗ್ತೀವಿ. ಆದ್ರೆ ನಾವೇನ್ ಅರ್ಥೈಸ್ಕೊಬೇಕು ಅಂತ ಅಂದ್ರೆ ಅಲ್ಲಿರುವಂತದ್ದು ಒಂದೇ ಶಕ್ತಿ, ಅದು ರಾಮ, ಕೃಷ್ಣ ಅಥವಾ ಯಾವುದೋ ದೇವಿ ಅಥವಾ ಯಾವುದೋ ರಾಘವೇಂದ್ರ. ನಾವು ಸಹಸ್ರ ನಾಮಗಳಿಂದ ಅವನ್ನ ಕರಿತೀವಿ, ಆದ್ರೆ ಎಲ್ಲಾ ನಾಮಗಳಿಗೂ ಕೂಡ ಒಂದೇ ಶಕ್ತಿ ಇರೋದು ಈ ಯೂನಿವರ್ಸ್ ಅಲ್ಲಿ. ಆ ಶಕ್ತಿಗೆ ನಾವು ತಲೆಬಾಗ್ಬೇಕು ಅನ್ನುವಂತಹ ಒಂದು ಸ್ಥಿತಿಗೆ ಅಥವಾ ಅನ್ನುವಂತಹ ಒಂದು ಅರ್ಥಕ್ಕೆ ನಾವು ಹೋದಾಗ ಈ ಸರ್ಗಃ ಅನ್ನುವಂಥ ನಾಮ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಡೀ ಸೃಷ್ಟಿಯನ್ನ ಮಾಡಿ ಆ ಸೃಷ್ಟಿಗಳಲ್ಲಿ ನಮ್ಮನ್ನ ಬಿಟ್ಟು ಗಿಡ, ಮರ, ಜಡ, ಪ್ರಕೃತಿ, ಚಲನೆ ಎಲ್ಲವನ್ನೂ ಕೂಡ ಅವನೇ ಸೃಷ್ಟಿ ಮಾಡಿ ಆ ಸೃಷ್ಟಿಯಲ್ಲಿ ನಿನಗೆ ಇಚ್ಛೆ ಬಂದ ಹಾಗೆ ನೀನಿರು, ನೀನ್ ಬೇಕಾದ ಕೆಲಸಗಳನ್ನ ಮಾಡು, ನೀನೇನು ಮಾಡ್ತೀಯೋ ಅದಕ್ಕೆ ತಕ್ಕಂತಹ ಒಂದು ಉಡುಗೊರೆ ಆಗಿರ್ಬೋದು ಅಥವಾ ಶಾಪ ಆಗಿರ್ಬೋದು, ವರ ಆಗಿರ್ಬೋದು ನನಗೆ ಸಿಗುತ್ತೆ ಅಂತ ತುಂಬಾ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಈ ಒಂದು ಪ್ರಪಂಚದಲ್ಲಿ ಅಥವಾ ಸೃಷ್ಟಿಯಲ್ಲಿ ದೇವರು ಬಿಟ್ಟಿದ್ದಾನೆ. ಯಾಕೆಂದ್ರೆ ಅವನೇ ಸೃಷ್ಟಿ ಮಾಡ್ಕೊಂಡ್ರು, ಅಂದ್ರೆ ಅವನೇ ಸೃಷ್ಟಿಸಿರುವಂತದ್ದು. ಯಾಕೆಂದ್ರೆ ಅವನೇ ಸೃಷ್ಟಿಕರ್ತ ಅನ್ನುವಂಥ ಒಂದು ಅರ್ಥದಲ್ಲಿ ಇವೆಲ್ಲವೂ ಕೂಡ ಇದೆ. ಸೊ ಈ ನಾಮದ ಒಂದು ಅರ್ಥ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಅಂದ್ರೆ ತನ್ನನ್ನು ತಾನು ಸೃಷ್ಟಿಸಿಕೊಂಡವನಿಗೆ ಸರ್ಗಃ ಅಂತ ಕರೀತಾರೆ ಅಂತ. ಅವನೇ ಸೃಷ್ಟಿಸಿಕೊಂಡಿದ್ದಾನೆ, ಮತ್ತೆ ಸೃಷ್ಟಿಯನ್ನು ಕೂಡ ಅವನೇ ಮಾಡಿದ್ದಾನೆ ಅನ್ನುವಂತಹ ಒಂದು ಅರ್ಥವನ್ನ ನಾವು ಮಾಡ್ಕೊಳ್ಳೋದಾದ್ರೆ ಸಂಪೂರ್ಣದಲ್ಲಿ ಪೂರ್ಣ ಅಥವಾ ಪೂರ್ಣದಲ್ಲಿ ಅವನೇ ಇದ್ದಾನೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಂಡಾಗ ಈ ಒಂದು ನಾಮ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಭಾಗವತದಲ್ಲಿ ಬರುವಂತಹ ಇನ್ನೊಂದು ತುಂಬಾ ಒಳ್ಳೆಯ ಒಂದು ಕತೆ, ಪ್ರಾಬ್ಲಿ ಯಾರು ಕೂಡ ಈ ಒಂದು ಕಥೆಯನ್ನ ಕೇಳಿರೋದಿಲ್ಲ ಅಂತ, ತುಂಬಾ ಅಪರೂಪದ ಒಂದು ಕಥೆಯನ್ನ ಈ ಒಂದು ನಾಮಕ್ಕೆ ನಾನು ಆರಿಸ್ಕೊಂಡಿದ್ದೀನಿ. ಒಮ್ಮೆ ವೈಕುಂಠದಲ್ಲಿ ಲಕ್ಷ್ಮಿ ಮತ್ತೆ ವಿಷ್ಣು ಕೂತಿರ್ತಾರೆ, ವಿಶ್ರಾಂತಿಯನ್ನ ಪಡ್ಕೊಂತಾ ಇರ್ತಾರೆ. ಆ ಸಮಯದಲ್ಲಿ ರೇವಂತು ಅನ್ನುವಂತಹ ಒಬ್ಬ ಭಕ್ತ ಆಗಿರ್ಬೋದು, ಒಬ್ಬ ರಾಜ ಆಗಿರ್ಬೋದು, ಅವನು ಒಂದು ಕುದುರೆಯ ಒಂದು ಸವಾರಿಯನ್ನ ಮಾಡ್ಕೊಂಡು ಬರ್ತಾನೆ. ಅಂದ್ರೆ ಆ ಕುದುರೆ ಎಷ್ಟರ ಮಟ್ಟಿಗೆ ಒಂದು ಒಲುಮೆ ಅಥವಾ ತುಂಬಾ ಸುಂದರವಾಗಿತ್ತು ಅಂತ ಅಂದ್ರೆ ಆ ಕುದುರೆನೂ ಕೂಡ ಅವನಿಗೂ ಏನೋ ಒಂದು ಸಂಬಂಧ ಅನ್ನುವಂತ ನಿಟ್ಟಿನಲ್ಲಿ ಆ ಕುದುರೆ ಜೊತೆನೆ ವೈಕುಂಠಕ್ಕೆ ಬರ್ತಾನೆ, ವಿಷ್ಣುವನ್ನ ಸಂಧಿಸ್ಬೇಕು, ವಿಷ್ಣುವನ್ನ ನೋಡ್ಬೇಕು ಅನ್ನುವಂಥದ್ದು. ಉಚ್ಚೈಶ್ರವ ಅನ್ನುವಂತಹ ಒಂದು ಕುದುರೆ, ಅದು ಭಗವದ್ಗೀತೆಯಲ್ಲೂ ಕೂಡ ಬರುತ್ತೆ. ಈ ಕುದುರೆಗಳಲ್ಲಿ ತುಂಬಾ ಶ್ರೇಷ್ಠವಾದಂತಹ ಕುದುರೆ ಯಾವುದು ಅನ್ನೋದನ್ನ ನಾವು ನೋಡೋದಾದ್ರೆ ಉಚ್ಚೈಶ್ರವ ಅನ್ನುವಂತಹ ಒಂದು ಕುದುರೆ ನೋಡಲು ಬಹಳ ಸುಂದರವಾಗಿ ಅದರ ಒಂದು ರೂಪ ಇರುತ್ತೆ. ಅಂತಹ ಒಂದು ಕುದುರೆಯಲ್ಲಿ ಅವನು ವೈಕುಂಠಕ್ಕೆ ಬರ್ತಾನಂತೆ ನೋಡ್ಬೇಕು ಅಂತ.
ಲಕ್ಷ್ಮಿ ಸದಾ ಚಂಚಲೆ ಅಲ್ವಾ? ಯಾವ್ದಾದ್ರು ತುಂಬಾ ಸುಂದರವಾದದ್ದನ್ನ ನೋಡಿದ್ರೆ ಅಥವಾ ಸುಂದರವಾದದ್ದನ್ನ ಕಣ್ಣಿಗೆ ಬಿದ್ರೆ ಆತಳು ಸ್ವಲ್ಪ ಮಟ್ಟಿಗೆ ಮೋಹಿತಳಾಗುವಂಥದ್ದು ಅಥವಾ ನೋಡಿದ್ರೆ ಅದನ್ನೇ ನೋಡ್ತಿರ್ಬೇಕು ಅನ್ನುವಂಥದ್ದ ಒಂದು ಮನಸ್ಥಿತಿ ಲಕ್ಷ್ಮಿಗೆ ಸಾಧಾರಣವಾಗಿ ಇರೋದ್ರಿಂದ ನಾವು ಸೀತೆ ಅವತಾರದಲ್ಲೂ ಕೂಡ ನೋಡಿದೀವಿ. ಆ ಜಿಂಕೆಯನ್ನ ನೋಡಿದ ತಕ್ಷಣ ರಾಮನಿಗೆ ಆ ಜಿಂಕೆ ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ರಾಮ ಆ ಜಿಂಕೆಯನ್ನ ತಲುಕ್ ಹೋಗ್ತಾನೆ. ಸೀತೆ ಯಾರೂ ಇಲ್ಲ, ಮತ್ತೆ ಲಕ್ಷ್ಮಿಯ ಒಂದು ಅವತಾರವೇ ಸೀತೆ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೊ ಹಾಗೆ ಈ ಒಂದು ಉಚ್ಚೈಶ್ರವ ಅನ್ನುವಂತಹ ಕುದುರೆಯನ್ನ ಬಹಳಷ್ಟು ದೃಷ್ಟಿ ಇಟ್ಟು ಅದರ ಒಂದು ಸೌಂದರ್ಯವನ್ನ ಆಹ್ಲಾದೆಯನ್ನ ಮಾಡ್ತಿರ್ತಾಳೆ. ಒಂದಿಷ್ಟು ಸಮಯ ಆದ್ಮೇಲೆ ವಿಷ್ಣು ಮತ್ತೆ ಕರೀತಾನೆ ಲಕ್ಷ್ಮಿಯನ್ನ, ಲಕ್ಷ್ಮಿ ಅಂತ ಸಂಬೋಧನೆ ಮಾಡಿ 3-4 ಬಾರಿ ಕರೆದ್ರೂ ಕೂಡ ಅವಳ ಚಿತ್ತ ವಿಷ್ಣುವಿನ ಮಾತಿಗೆ ಹೋಗುಡ್ತಾ ಇರಲ್ಲ. ಆ ಕುದುರೆಯ ಸೌಂದರ್ಯವನ್ನೇ ನೋಡಿ ಮುಳುಗೋಗಿರ್ತಾಳೆ. ಅಷ್ಟು 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 ತಲ್ಲೀನಳಾಗಿರ್ತಾಳೆ ಅವಳು ಕುದುರೆಯನ್ನ ನೋಡ್ತಾ ನೋಡ್ತಾ. ಆ ಒಂದು ಅಂದ್ರೆ ಪರಮಾತ್ಮನ ಒಂದು ಆಟನೇ ಇದು. ಆ ತರ ಆಗ್ಬೇಕು ಅನ್ನೋದೊಂದಿತ್ತು. ಮುಂದಿನ ಕೊನೆಯಲ್ಲಿ ಗೊತ್ತಾಗತ್ತೆ ಯಾಕೆ ಈ ರೀತಿ ಎಲ್ಲ ಆಯ್ತು ಅನ್ನುವಂಥದ್ದು. ಸೊ ಅದರಲ್ಲೇ ಮುಳುಗಿದಂತಹ ಕಾರಣದಿಂದ 3-4 ಬಾರಿ ವಿಷ್ಣು ಲಕ್ಷ್ಮಿಯನ್ನ ಕರೆದ್ರೂ ಕೂಡ ಲಕ್ಷ್ಮಿ ಎಚ್ಚೆತ್ತುಕೊಳ್ಳೋದಿಲ್ಲ. ಆ ಒಂದು ಸೌಂದರ್ಯದಲ್ಲೇ ಮಗ್ನಳಾಗಿ ಆ ಕುದುರೆಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಸೊ ಇದರಿಂದ ಕುಪಿತಗೊಂಡಂತಹ ಅಥವಾ ಕೋಪಗೊಂಡಂತಹ ವಿಷ್ಣು ಬಂದು ಆ ಲಕ್ಷ್ಮಿಯನ್ನ ಹಿಡಿದು ಸೆಳೀತಾನೆ. ಈ ಕಡೆ ಬಾ, ಏನು ಎಷ್ಟು ಸತಿ ನಿನಗೆ ನಾನು ಹೇಳ್ತಾ ಇರೋದು, ಎಷ್ಟು ಸತಿ ನಿನಗೆ ಲಕ್ಷ್ಮಿ ಅಂತ ಕರೀತಾ ಇರೋದು, ನಾನು ಎಷ್ಟೇ ಸತಿ ಕರೆದ್ರೂ ಕೂಡ ನೀನು ಒಂದು ಬಾರಿಯೂ ವಿಚಲಿತಲಾಗದಲ್ಲ ಆ ಕುದುರೆಯ ಒಂದು ಸೌಂದರ್ಯವನ್ನೇ ನೋಡ್ತಿದ್ಯಲ್ಲ ಅಂತ ಒಂದು ಕೋಪಗೊಂಡು ಒಂದು ಶಾಪವನ್ನ ವಿಷ್ಣು ಕೊಡ್ತಾರೆ. ಏನ್ ಆ ಶಾಪವನ್ನ ಕೊಡ್ತಾರೆ ಅಂತಂದ್ರೆ, ನೀನು ಕೂಡ ಭೂಲೋಕದಲ್ಲಿ ಕುದುರೆಯಾಗೆ ಒಂದಿಷ್ಟು ದಿವಸಗಳ ಕಾಲ ಇರು ಅನ್ನುವಂತಹ ಒಂದು ಶಾಪವನ್ನ ವಿಷ್ಣು ಕೊಡ್ತಾರೆ. ಇದು ಭಾಗವತದಲ್ಲಿ ಬಂದಿರುವಂತಹ ಕಥೆ, ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಸೊ ನಂತರದಲ್ಲಿ ಏನಾಗತ್ತೆ, ಲಕ್ಷ್ಮಿ ಮತ್ತೆ ಭೂಲೋಕದಲ್ಲಿ ಕುದುರೆಯಾಗಿ ತನ್ನ ಜನ್ಮವನ್ನ ತಾಳ್ತಾಳೆ. ಕುದುರೆಯಾಗಿ ಜನ್ಮವನ್ನ ತಾಳಿದಾಗ ಮತ್ತೆ ಒಂದಿಷ್ಟು ದಿವಸಗಳ ಕಾಲ ಮತ್ತೆ ವಿಷ್ಣುವಿನ ಧ್ಯಾನ ಶಕ್ತಿಯಲ್ಲಿ ಕೂತ್ಕೊಂತಾಳೆ. ಶಾಪದಿಂದ ಕುದುರೆ ಆಗಿ ಬಂದು ತುಂಬಾ ವರ್ಷಗಳ ಕಾಲ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾಳೆ, ಈ ಶಾಪದಿಂದ ನನ್ನ ಮುಕ್ತಗೊಳಿಸು ಅನ್ನುವಂಥ ನಿಟ್ಟಿನಲ್ಲಿ. ನಂತರ ಶಿವನನ್ನ ಕೂತು ತಪಸ್ಸನ್ನ ಮಾಡ್ತಾಳೆ. ಶಿವ ಪ್ರತ್ಯಕ್ಷನಾಗಿ ಹೇಳ್ತಾನೆ ಏನಾಯ್ತು ಅಂದಾಗ ಇದೆಲ್ಲವನ್ನೂ ಕೂಡ ಹೇಳ್ತಾಳೆ. ವಿಷ್ಣು ಈ ತರ ಒಂದು ಕುದುರೆ ಬಂದಿತ್ತು ಉಚ್ಚೈಶ್ರವ ಅನ್ನೋಂಥದ್ರ ತುಂಬಾ ಸುಂದರವಾಗಿತ್ತು, ಅದನ್ನ ನೋಡ್ತಾ ನೋಡ್ತಾ ನಾನು ಮೈ ಮರ್ತೆ. ವಿಷ್ಣು ಎಷ್ಟೇ ಬಾರಿ ಕೂಗಿದ್ರು ಕೂಡ ಅದರ ಒಂದು ಇದು ನನಗೆ ಅರ್ಥ ಆಗ್ಲಿಲ್ಲ ಅನ್ನುವಂತಹ ಕಾರಣವನ್ನ ಹೇಳ್ತಾ ಶಿವನನ್ನ ಪ್ರಾರ್ಥಿಸ್ತಾಳೆ, ದಯವಿಟ್ಟು ಹೇಗಾದ್ರೂ ಮಾಡಿ ಈ ಒಂದು ಶಾಪದಿಂದ ನಮ್ಮನ್ನ ವಿಮುಕ್ತರನ್ನಾಗಿ ಮಾಡಿ ಅಂತ. ಆಯ್ತು ಅಂದ್ಬಿಟ್ಟು ಶಿವ ನಂದಿಯನ್ನ ಕಳಿಸಿ ವಿಷ್ಣುವಿಗೆ ಒಂದು ಸಂದೇಶವನ್ನ ಕಳಿಸ್ತಾನೆ. ಈ ರೀತಿ ಲಕ್ಷ್ಮಿ ಭೂಲೋಕದಲ್ಲಿ ನಿನ್ನ ಧ್ಯಾನದಲ್ಲಿ ನಿರತಲಾಗಿದ್ದಾಳೆ, ಆ ಮುಕ್ತಿಯಿಂದ ನೀನು ಆ ದೂರ ಮಾಡಬೇಕು ಅನ್ನೋದೇ ಆದ್ರೆ ದಯವಿಟ್ಟು ನೀನು ಕೂಡ ಕುದುರೆಯ ಒಂದು ಜನ್ಮವನ್ನು ತಗೊಂಡು ಮತ್ತೆ ಭೂಲೋಕಕ್ಕೆ ಹೋಗಿ ಆ ಲಕ್ಷ್ಮಿಯನ್ನ ಮತ್ತೆ ಕರೆತಾ ಅಂತ ಶಿವನು ಕೂಡ ಆಜ್ಞೆ ಮಾಡ್ತಾನೆ. ಶಿವನ ಒಂದು ಆಣತಿಯಂತೆ ವಿಷ್ಣುವು ಕೂಡ ಭೂಲೋಕಕ್ಕೆ ಬಂದು ಒಂದು ಕುದುರೆಯ ಒಂದು ರೂಪವನ್ನು ತಗೊಂಡು ಲಕ್ಷ್ಮಿ ಆ ಜೊತೆ ಸೇರಿ ಒಂದು ಒಂದು ಕಾಡಲ್ಲಿ ಅಥವಾ ಒಂದು ವನದಲ್ಲಿ ಅವರು ತಂಗ್ತಾರೆ. ಅವತ್ತಿನ ಒಂದು ದಿನ ತಂಗಿದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ರಾಜ, ಅದೇ ಅದೇ ಒಂದು ಕಾಡಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬಾ ದಿವಸಗಳ ಕಾಲದಿಂದ ಮಕ್ಕಳು ಇಲ್ಲ ಅನ್ನುವಂತಹ ಅಥವಾ ಮಕ್ಕಳು ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಹಳಷ್ಟು ತಪಸ್ಸನ್ನ ಮಾಡ್ತಿರ್ತಾನೆ. ಸೊ ಇಲ್ಲಿ ಕುದುರೆಯಾಗಿ ವಿಷ್ಣು ಮತ್ತೆ ಲಕ್ಷ್ಮಿ ಬರುವಂತಹ ಕಾರಣನೇ ಆ ಈ ಒಂದು ಕಾರಣ. ಅಲ್ಲೊಬ್ಬ ರಾಜ ಬಹಳಷ್ಟು ದಿವಸಗಳಿಂದ ಮಕ್ಕಳ ಒಂದು ಸಂತಾನಕ್ಕೋಸ್ಕರ ಅವನು ಕಾಯ್ತಾ ಇರ್ತಾನೆ. ಇವರಿಬ್ಬರ ಆಶೀರ್ವಾದದಿಂದ ಅವರಿಬ್ಬರಿಗೆ ಸಂತಾನ ಭಾಗ್ಯ ಆಗ್ಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಭೂಲೋಕಕ್ಕೆ ಬರುವಂತಹ ಒಂದು ಕ್ರಿಯೆಯಲ್ಲಿ ನಡೀತು ಅನ್ನುವಂಥದ್ದು ಈ ಒಂದು ಕತೆ. ನಂತರದಲ್ಲಿ ಲಕ್ಷ್ಮಿ ಮತ್ತೆ ವಿಷ್ಣು ಇಬ್ರೂ ಕೂಡ ಕುದುರೆ ಅವತಾರವನ್ನ ಮುಗಿಸಿ, ಅಂದ್ರೆ ಕುದುರೆಯ ಒಂದು ರೂಪದಿಂದ ಬೇರೆ ಬಂದು ಆ ಒಂದು ರಾಜನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ರಾಜನಿಗೆ ಮತ್ತೆ ಸಂತಾನ ಪ್ರಾಪ್ತಿಯಾಗತ್ತೆ. ಅಲ್ಲಿಂದ
ಒಂದು ವಂಶವೇ ಬೆಳೆಯುತ್ತೆ ಆದ್ರೂ ಅನ್ನುವಂತಹದ್ದು ಮುಂದಿನ ಕಥೆಗಳು ಹಾಗೆ ಮುಂದುವರಿತಾ ಹೋಗುತ್ತೆ. ಆದ್ರೆ ಇಲ್ಲಿ ಈ ನಾಮಕ್ಕೆ ನಾನು ಇಷ್ಟೇ ಕಥೆಯನ್ನ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ಸರ್ಗಃ ಅಂತಂದ್ರೆ ಅವನನ್ನೇ ಅವನು ಸೃಷ್ಟಿಸ್ಕೊಂತಾನೆ. ಯಾರೋ ಒಬ್ಬ ಭಕ್ತನಿಗೆ ಏನೋ ಬೇಕಾಗಿದೆ, ಏನೋ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಸಂದರ್ಭ ಬಂದಾಗ ಅವನು ಯಾವುದೋ ಒಂದು ರೂಪದಲ್ಲಿ ಬಂದು ಲಕ್ಷ್ಮಿನ ಕಳಿಸೋ ಅಥವಾ ತಾನಾಗೆ ಬಂದು ಭಕ್ತರನ್ನ ಕಾಪಾಡುವಂತಹ ಅಥವಾ ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಒಂದು ಕಾರ್ಯದಲ್ಲಿ ಅವನು ನಿರತನಾಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದಕ್ಕೆ ಭಾಗವತದಲ್ಲಿ ಬರುವಂತಹ ಈ ಉಚ್ಚೈಶ್ರವ ಕುದುರೆಯ ಒಂದು ಸಂದರ್ಭ ಅಥವಾ ಒಂದು ಕತೆ ನಮಗೆ ಸಾಕ್ಷಿ ಆಗತ್ತೆ. ಸೊ ಇಲ್ಲಿ ಸರ್ಗಃ ಅಂತ ಅಂದ್ರೆ ಅವನನ್ನೇ ಅವನು ಸೃಷ್ಟಿಸ್ಕೊಂಡಿದ್ದಾನೆ, ಅವನನ್ನೇ ಅವನು ಸೃಷ್ಟಿಸ್ಕೊಂಡು ಅವನೇ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ. ಆ ಸೃಷ್ಟಿಯಲ್ಲಿ ಎಲ್ಲರೂ ನಾವಿದ್ದೀವಿ ಅನ್ನೋದನ್ನ ಅರ್ಥೈಸ್ಕೊಂಡ್ರೆ ಈ ಒಂದು ನಾಮಕ್ಕೆ ಒಂದು ಅರ್ಥ ಸಿಕ್ತಂಗಾಗತ್ತೆ. ಸೊ ಅದಕ್ಕೋಸ್ಕರ ಈ ನಾಮ ಸರ್ಗಃ ಅನ್ನುವಂಥದ್ದು. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಮಹೋದಯ ಕುದುರೆ ಮೇಲೆ ಉಚ್ಚೇಶ್ರವ ಕುದುರೆ ಮೇಲೆ ಬರೋ ರಾಜನ ಹೆಸರೇನು ಒಂದ್ಸಲ ಹೇಳಿ ಮಹೋದಯ. ಅದೊಂದು ಬರ್ಕೋತೀನಿ. ಹೌದಾ? ಓಕೆ, ಒಂದೆರಡು ನಿಮಿಷ ಬಗ್ಗೆ ಹೇಳ್ತೀನಿ. ಉಚ್ಚೈಶ್ರವರ ಕುದುರೆ ಮೇಲೆ ಬರುವಂತಹ ರಾಜನ ಹೆಸರು ರೇವಂತ ಅಂತ. ರೇವಂತ ಅನ್ನುವಂತಹ ಒಬ್ಬ ರಾಜ ಉಚ್ಚೈಶ್ರವ ಅನ್ನುವಂತಹ ಕುದುರೆ ಮೇಲೆ ವಿಷ್ಣುವನ್ನ ಸಂಧಿಸಲು ಬರ್ತಾನೆ. ಆಗ್ಲಿ, ಮುಂದಿನ ನಾಮ ಧೃತಾತ್ಮ ಅನ್ನುವಂಥದ್ದು. ಧೃತಾತ್ಮ ಅಂದ್ರೆ ಧೃತಃ ಆತ್ಮ ಏನ ಸಹ ಅಂತ ಆದಿಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಎಲ್ಲಾ ಜೀವಾತ್ಮರನ್ನ ಬೆಂಬಲಿಸುವಂತಹ ಅಥವಾ ಯಾವುದೇ ಬದಲಾವಣೆಗೆ ಪ್ರಭಾವಿತಲಾದಂತಹ ಒಂದು ಚೈತನ್ಯ ಶಕ್ತಿಗೆ ನಾವು ಧೃತಾತ್ಮ ಅಂತ ಕರಿತೀವಿ ಅಂತ. ಅಂದ್ರೆ ಅವನು ಎಲ್ಲಾ ಜೀವಾತ್ಮಗಳ ಪೋಷಕನಾಗಿದ್ದಾನೆ. ಜೀವಾತ್ಮ ಅಂದ್ರೆ ಯಾರು? ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಎಲ್ಲಾ ಜೀವರಾಶಿಗಳಿಗೆ ನಾವು ಜೀವಾತ್ಮ ಅಂತ ಕರೆಯೋದು. ಅದೇ ಅದು ಯಾವರಲ್ಲಿ ಜೀವ ಇದೆ. ಒಂದು ಸಸ್ಯಕ್ಕೂ ಕೂಡ ಜೀವ ಇದೆ, ಒಂದು ಪ್ರಾಣಿಗೂ ಕೂಡ ಜೀವ ಇದೆ, ನಮಗೂ ಕೂಡ ಜೀವ ಇದೆ. ಆ ಎಲ್ಲಾ ಜೀವಾತ್ಮರನ್ನ ಪೋಷಣೆಯನ್ನ ಯಾರು ಮಾಡ್ತಾರೆ, ಅವರಿಗೆ ಯಾರು ನೆರವನ್ನ ಕೊಡ್ತಾರೆ, ಅಂತಹ ಒಂದು ಅಂದ್ರೆ ಆತ್ಮದ ರೂಪದಲ್ಲಿ ಈಗ ನಮ್ಮ ದೇಹದಲ್ಲಿ ಆತ್ಮ ಇದೆ ಅಥವಾ ಜೀವ ಇದೆ ಪ್ರಾಣ ಇದೆ ಅಂದ್ರೆ ತನಕನೇ ನಮಗೆ ಚಲನೆ ಮಾಡೋದಕ್ಕಾಗತ್ತಲ್ವಾ. ಸೊ ಅಂತಹ ಆತ್ಮಕ್ಕೆ ಶಕ್ತಿಯನ್ನ ಕೊಟ್ಟವನ್ ಯಾರು ಅನ್ನೋದನ್ನ ನಾವು ಅರ್ಥೈಸ್ಕೊಂಡ್ರೆ ಈ ಒಂದು ನಾಮಕ್ಕೆ ನಮ್ಗೆ ಅರ್ಥ ಸಿಗತ್ತೆ. ಧೃತಾತ್ಮ, ಧೃತಃ ಆತ್ಮ ಏನ ಸಹ ಧೃತಾತ್ಮ ಅಂದ್ರೆ ಎಲ್ಲಾ ಜೀವಾತ್ಮರನ್ನ ಬೆಂಬಲಿಸುವಂತಹ ಶಕ್ತಿಯನ್ನ ಹೊಂದಿದ್ದಾನೆ. ಯಾವುದೇ ರೀತಿಯ ಒಂದು ಬದಲಾವಣೆಯನ್ನ ನಾವು ಮಗು ಆಗಿರುವಾಗ ಇದ್ದಂತಹ ಒಂದು ಸ್ಥಿತಿ ಆಗಿರ್ಬೋದು, ಅಲ್ಲಿಂದ ನಾವು ಯೌವನಾವಸ್ಥೆಗೆ ಬರೋದಿರ್ಬೋದು, ಯೌವನಾವಸ್ಥೆಯಿಂದ ಪ್ರೌಢರಾಗಿರ್ಬೋದು, ಪ್ರೌಢರಿಂದ ವೃದ್ಧಾಪ್ಯ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಪ್ರಭಾವಿತವಾಗಿ ಬೆಂಬಲಿಸುವಂತಹ ಒಂದು ಶಕ್ತಿ ಏನಿದೆಯಲ್ಲ, ಆ ಶಕ್ತಿಗೆ ನಾವು ಧೃತಾತ್ಮ ಅಂತ ಕರೆಯುವಂಥದ್ದು ಅಂತ. ಸೊ ಒಂದೊಂದು ಸ್ತರದಲ್ಲಿ ನಾವು ಯೌವನದಲ್ಲಿದ್ದಾಗ ನಮ್ಮ ಮನಸ್ಸಿನ ಒಂದು ಚಂಚಲತೆ ಬೇರೆ ತರ ಇರುತ್ತೆ. ಬಾಲ್ಯದಲ್ಲಿದ್ದಾಗ ನಮ್ಮ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ. ನಂತರ ವೃದ್ಧಾಪ್ಯಕ್ಕೆ ಬಂದಾಗ ಆ ಮಗುವಿನಂತಹ ಮನಸ್ಸು ಮತ್ತೆ ನಮಗೆ ಆ ಸೈಕಲ್ ಅಲ್ಲಿ ಬರ್ತಾ ಹೋಗುತ್ತೆ. ನಾವು ಸುಮಾರು ಜನ ವಯಸ್ಸಾದವ್ರನ್ನ ಸಾಮಾನ್ಯವಾಗಿ ಹೇಳ್ತಿರ್ತೀವಿ. ಆ ಸೈಕಲ್ ಯಾವ ರೀತಿ ಇದೆ ಅಂದ್ರೆ ನಾವು ಮಗುವಿನ ರೂಪದಲ್ಲಿ ಅಥವಾ ಮಗುವಿನ ಒಂದು ಆಕಾರದಲ್ಲಿ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೋ, ವೃದ್ಧಾಪ್ಯರಾಗ್ತಾ ಆಗ್ತಾ ಆಗ್ತಾ ನಾವು ನಮ್ಮ ಮನಸ್ಸು ಕೂಡ ಒಂದು ಮಗು ತರನೇ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿರ್ಬೋದು ನೀವು, ತುಂಬಾ ವಯಸ್ಸಾದವರು ಬಹಳಷ್ಟು ಚೇಷ್ಟೆಗಳನ್ನ ಮಾಡ್ತಾರೆ ಅಥವಾ ಮಾತುಗಳನ್ನ ಆಡ್ತಾರೆ. ಅದು ಅವ್ರು ಆಡ್ತಾ ಇರುವಂತಹ ಮಾತಲ್ಲ, ವಾತಾವರಣ ಅಥವಾ ಅವರ ಒಂದು ಮತ್ತೆ ಮಗುವಿನ ಒಂದು ಸ್ವಭಾವವನ್ನ ಅವರು ಪಡ್ಕೊಂತ ಹೋಗ್ತಾರೆ. ಅದು ಡೈಮಿಷನಿಂಗ್ ಇದು ಕರ್ವ್ ಅಂತ ಹೇಳ್ತಾರಲ್ಲ, ಹಾಗೆ ಅದೊಂದು ಕಾಲಚಕ್ರ. ಆ ಕಾಲಚಕ್ರದಲ್ಲಿ ಒಂದು ಮಗುವಿನಿಂದ ಯುವಕರಿಂದ ವೃದ್ಧರಿಂದ ಮತ್ತೆ ಅದೇ ಒಂದು ಸ್ಥಿತಿಯನ್ನ ಪಡ್ಕೊಳ್ಳುವಂತಹ ಒಂದು ಕಾಲಚಕ್ರದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಆ ಕಾಲಚಕ್ರವನ್ನ ಬೆಂಬಲಿಸುವಂತವನ್ ಯಾರು, ಅವನಿಗೆ ನಾವು ಧೃತಾತ್ಮ ಅಂತ ಕರಿತೀವಿ ಅಂತ. ದ ಒನ್ ಹೂ ಹೋಲ್ಡ್ಸ್ ಹಿಮ್ಸೆಲ್ಫ್ ಆಸ್ ಅನ್ ಅನ್ಚೇಂಜಿಂಗ್ ಫಾರ್ಮ್. ಅವನು ಮಾತ್ರ ಯಾವುದೇ ರೀತಿ ಬದಲಾವಣೆಯನ್ನ ಹೊಂದದೇ ಇರುವಂತಹ ಒಂದು ವ್ಯಕ್ತಿ ವಿಷ್ಣು. ಆದ್ರೆ ಈ ಜೀವಾತ್ಮರಲ್ಲಿ ಬದಲಾವಣೆಯ ತರಿಸ್ತಾ ಹೋಗ್ತಾನೆ ಅಂತ. ಅದಕ್ಕೋಸ್ಕರ ನಾವು ಅವನಿಗೆ ಧೃತಾತ್ಮ ಅಂತ ಕರೆಯುವಂಥದ್ದು. ಒಂದು ತುಂಬಾ ಸುಂದರವಾದಂತಹ ಇನ್ನೊಂದು ಕಥೆಯನ್ನ ಈ ಒಂದು ನಾಮಕ್ಕೆ ನಾನು ಆರಿಸಿ ತಂದಿದ್ದೀನಿ ಇವತ್ತು ನಿಮಗೆ. ಮೈತ್ರೇಯಿ ಅನ್ನುವಂತಹ ಒಂದು ಋಷಿ ವಿದುರನಿಗೆ ಹೇಳುವಂತ ಕತೆ. ವಿದುರ ಬಂದು ಪ್ರಶ್ನೆ ಮಾಡ್ತಾನೆ. ಮಹಾಭಾರತದ ನಂತರದಲ್ಲಿ, ನಿಮಗೆಲ್ಲರೂ ಕೂಡ ಗೊತ್ತಿದೆ ವಿದುರ ಯಾರು ಅಂತ.
ವಿದುರ ಬಂದು ಮೈತ್ರಿ ಎನ್ನುವಂತಹ ಮಹರ್ಷಿ ಹತ್ರ ಬಂದ್ಬಿಟ್ಟು ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಏನಾ ಪ್ರಶ್ನೆ ಅಂತ ಅಂದ್ರೆ, ತುಂಬಾ ಒಳ್ಳೆಯವರಿಗೆ, ತುಂಬಾ ಸುಸಂಸ್ಕೃತರಿಗೆ, ತುಂಬಾ ಅಂದ್ರೆ ವ್ಯಕ್ತಿತ್ವದಲ್ಲಿ, ಆಚರಣೆಯಲ್ಲಿ ಎಲ್ಲರೂ ಕೂಡ ಶ್ರೇಷ್ಠರಾಗಿರೋರಿಗೆ ಕೆಟ್ಟ ಮಕ್ಕಳು ಯಾಕೆ ಹುಟ್ಟುತ್ತಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ವಿದುರನು ಒಂದು ಮೈತ್ರಿ ಹತ್ರ ಪ್ರಶ್ನೆ ಮಾಡ್ತಾನೆ. ಆಗ ಮೈತ್ರಿ ಮಹರ್ಷಿಗಳು ಹೇಳ್ತಾರೆ, ಖಂಡಿತ ನಿಜ, ಹೌದು. ಅವರವರ ಪಾಪಕ್ಕೆ ಅನುಗುಣವಾಗಿ, ಅವರವರ ಒಂದು ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಸಂತಾನಗಳು ಲಭಿಸ್ತಾ ಹೋಗ್ತವೆ. ಒಳ್ಳೆಯವರಲ್ಲೇ ಕೆಟ್ಟವರು ಕೂಡ ಜನನ ಆಗತ್ತೆ, ಅಥವಾ ಆ ಸಂತತಿ ಹಾಗೆ ಇರೋದಿಲ್ಲ, ಅಂದ್ರೆ ತದ್ವಿರುದ್ಧವಾಗತ್ತೆ ಅಂತ. ಹೇಗೆ ಅಂತಂದ್ರೆ, ಇವತ್ತು ನಾನು ತುಂಬಾ ಸುಸಂಸ್ಕೃತನಾಗಿದ್ದೇನೆ, ತುಂಬಾ ಆಚಾರ ವಿಚಾರಗಳಲ್ಲಿ ಅಥವಾ ನೇಮ ನಿಷ್ಠೆಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಎಲ್ಲದರಲ್ಲೂ ಕೂಡ ತುಂಬಾ ನಿಷ್ಠಾವಂತನಾಗಿರ್ತಾನೆ ಅಂತ ಅನ್ಕೊಳ್ಳಿ. ನನಗೆ ಒಂದು ಸಂತಾನ ಆಗತ್ತೆ, ನನ್ನ ಕರ್ಮದ ಫಲದಿಂದ ಯಾವುದೋ ಒಬ್ಬ ಕೆಟ್ಟ ಮಗ ಅಥವಾ ಮಗಳು ನನಗೆ ಜನಿಸ್ತಾರೆ ಅಂತ ಅನ್ಕೊಳ್ಳಿ. ಆದ್ರೆ ಅದು ಅಂದ್ರೆ ಮೈತ್ರಿ ಮಹರ್ಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಅದು ಅಲ್ಲಿಗೆ ನಿಲ್ಲೋಲ್ಲ. ನನ್ನ ಒಂದು ವಂಶ ಏನಿದೆ, ನನ್ನ ಒಂದು ಸಂತಾನದ ಒಂದು ಇದೇನಿದೆ, ಅದು ಹಾಗೇ ಅಂದ್ರೆ ಸನ್ಮಾರ್ಗದಲ್ಲೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದೊಂದು ಕರ್ಮದ ಒಂದು ನೆಪದಿಂದ ಮಾತ್ರ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅಂತ ಮೈತ್ರಿ ಮಹರ್ಷಿಗಳು ವಿದುರನಿಗೆ ಹೇಳ್ತಾರೆ. ಮುಂದುವರಿತಾ ಹೇಳ್ತಾರೆ, ಒಂದು ಕಥೆಯನ್ನ ಅವರು ಹೇಳ್ತಾ ಹೋಗ್ತಾರೆ ಮೈತ್ರಿ ಮಹರ್ಷಿಗಳು ವಿದುರನಿಗೆ. ಏನ್ ಹೇಳ್ತಾರೆ ಅಂತ ಅಂದ್ರೆ, ನಿನ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕಶ್ಯಪ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸಪ್ತಋಷಿಗಳಲ್ಲಿ ಒಬ್ರು ಕಶ್ಯಪರು. ಆ ಕಶ್ಯಪರಿಗೆ ಹಿರಣ್ಯಾಕ್ಷ ಮತ್ತೆ ಹಿರಣ್ಯ ಕಶ್ಯಪ ಅನ್ನುವಂತ ಕೆಟ್ಟ ಮಕ್ಕಳು ಹುಟ್ಲಿಲ್ವಾ? ಮತ್ತೆ ಋಷಿ ವಿಶ್ವವಸುಗೆ ರಾವಣನಂತಹ ಒಬ್ಬ ಕೆಟ್ಟ ಮಗ ಹುಟ್ಲಿಲ್ವಾ? ಅದೇ ರೀತಿ ಸಗರ ಅನ್ನುವಂತಹ ಒಬ್ಬ ಧರ್ಮಿಷ್ಠನಿಗೆ ಅಸಮಂಜಸ ಅನ್ನುವಂತಹ ಒಬ್ಬ ಕೆಟ್ಟ ಮಗ ಹುಟ್ಲಿರುವಂತಹ 3-4 ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಆಧ್ಯಾತ್ಮದ ದಾರಿಯಲ್ಲಿ ಅಥವಾ ದೈವತ್ವದ ಒಂದು ದಾರಿಯಲ್ಲಿ ಸಾಗದವರು, ಆದ್ರೆ ಅವರೆಲ್ಲರಿಗೂ ಕೂಡ ಸಂತಾನ ಕೆಟ್ಟ ಮಕ್ಕಳಿಂದ ಆಗ್ತಾ ಇದೆ. ಅದೇ ರೀತಿ ಒಂದು ದೃಷ್ಟಾಂತ ಇದೆ. ಏನ ದೃಷ್ಟಾಂತ ಅಂತ ಅಂದ್ರೆ, ಒಬ್ಬ ಅಂಗದ ಅನ್ನುವಂತಹ ಒಬ್ಬ ರಾಜ ಇದ್ದ. ಆ ಅಂಗದನಿಗೆ ವೇನ ಅನ್ನುವಂತ ಒಬ್ಬ ಕೆಟ್ಟ ಮಗ ಜನಿಸ್ತಾನೆ ಅನ್ನುವಂತಹ ಒಂದು ಕಥೆಯನ್ನ ಮೈತ್ರಿ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ. ಆ ಕಥೆಯನ್ನ ನಾನು ಕೂಡ ಇವತ್ತು ನಿಮ್ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇದೆ ಅಲ್ಲ ಎಲ್ಲರಿಗೂ ಕೂಡ? ಓಕೆ, ಆಗ್ಲಿ. ಸೊ ಒಬ್ಬ ಕೇಳ್ತಾ ಇದೆ ಆಗ್ಲಿ. ಅಂಗದ ಅನ್ನುವಂತಹ ಒಬ್ಬ ಬಹಳ ಧರ್ಮಿಷ್ಠ ಇರ್ತಾನೆ. ಬಹಳ ಅಂದ್ರೆ ರಾಜ್ಯವನ್ನ ಬಹಳ ಧರ್ಮದಿಂದ ನಡೆಸ್ಕೊಂತ, ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ, ತನ್ನ ಎಲ್ಲಾ ಪೂಜಾ ಕೈಂಕರ್ಯಗಳು, ಯಜ್ಞಗಳು, ಹವನಗಳು, ದಾನ ಧರ್ಮ ಎಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂತ ಹೋಗ್ತಾ ಇರ್ತಾನೆ. ಅವನ ಹೆಸರು ಅಂಗದ ಅಂತ. ಅಂಗದ ಅನ್ನುವಂಥ ಒಬ್ಬ ರಾಜ ತುಂಬಾ ಧರ್ಮನಿಷ್ಠನಾಗಿರ್ತಾನೆ. ಅವನ ಇಡೀ ಕುಲವನ್ನ, ಅವನು ಯಾವ ಕುಲದಲ್ಲಿ ಜನಿಸಿದ್ದಾನೆ ಅಂತ ನಾವು ಸ್ವಲ್ಪ ಹೋದಾಗ, ಈ ಧ್ರುವ ಅನ್ನುವಂತಹ ಮಹರ್ಷಿ ಅಥವಾ ಧ್ರುವ ಅಂತ ನಾವೇನ್ ಕರಿತೀವಿ, ಧ್ರುವ ನಕ್ಷತ್ರದ ಒಂದು ಇದು, ಆ ಒಂದು ವಂಶದಲ್ಲಿ ಬಂದವನು ಈ ಅಂಗದ ಅನ್ನುವಂಥವನು. ಅಂದ್ರೆ ಧ್ರುವನ ಸಂತಾನದಿಂದ ಅಂಗದ ಅನ್ನುವಂತಹ ಒಬ್ಬ ರಾಜನ ಒಂದು ಜನನ ಆಗಿರುತ್ತೆ. ಸೊ ಅಂತಹ ಒಂದು ಕೀರ್ತಿಯನ್ನ, ಅಂತಹ ಒಂದು ತೇಜಸ್ಸನ್ನ ಹೊಂದಿದಂತಹ ರಾಜ ಅಂಗದ ಅನ್ನುವಂಥವನು. ಅವನಿಗೆ ಬಹಳಷ್ಟು ದಿನಗಳ ಕಾಲ ಈ ಮಕ್ಕಳಿಲ್ಲ ಅನ್ನುವಂತಹ ಒಂದು ಕೊರಗು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಎಲ್ಲಾ ರೀತಿಯ ಒಂದು ಯಜ್ಞಗಳನ್ನ ಮಾಡ್ತಾನೆ, ಹವನಗಳನ್ನ ಮಾಡ್ತಾನೆ, ಪೂಜೆಗಳನ್ನ ಮಾಡ್ತಾನೆ. ಏನೇ ಮಾಡಿದ್ರು ಕೂಡ ಅವನಿಗೆ ಪುತ್ರ ಸಂತಾನ ಅನ್ನೋದು ಆಗ್ತಾನೆ ಇರೋಲ್ಲ. ಯಾರೊಬ್ರು ಋಷಿಗಳು ಹೇಳ್ತಾರೆ, ನೀನು ಅಶ್ವಮೇಧ ಯಾಗವನ್ನ ಮಾಡು, ಅಶ್ವಮೇಧ ಯಾಗವನ್ನ ಮಾಡಿದ್ದೇ ಆದ್ರೆ ನಿನಗೆ ಖಂಡಿತ ಆ ಎಲ್ಲಾ ದೇವತೆಗಳ ಒಂದು ಆಶೀರ್ವಾದ ನಿನಗೆ ಸಿಗತ್ತೆ, ಆಗ ನಿನಗೆ ಪುತ್ರ ಸಂತಾನ ಆಗತ್ತೆ ಅಂತ ಅವ್ರು ಹೇಳಿದಾಗ ಅವನು ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾನೆ. ಆದ್ರೆ ಅವನು ಪೂರ್ವದಲ್ಲಿ ಮಾಡಿದಂತಹ ಪಾಪ ಎಷ್ಟು ಪ್ರಬಲವಾಗಿತ್ತು ಅಂತ ಅಂದ್ರೆ, ಆ ಅಶ್ವಮೇಧ ಯಾಗವನ್ನು ಮಾಡಿದ್ರೂ ಕೂಡ ದೇವತೆಗಳು ಅಷ್ಟು ತೃಪ್ತರಾಗದಲೆ ಅವನಿಗೆ ಸಂತಾನ ಆಗೋದೇ ಇಲ್ಲ. ಕಡೆಗೆ ನಾರದರ ಒಂದು ಆಗಮನ ಆಗತ್ತೆ. ನಾರದರು ಹೇಳ್ತಾರೆ, ನೀನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡು, ಖಂಡಿತ ನಿನಗೆ ಆ ಯಾಗದಿಂದ ನಿನಗೆ ಪುತ್ರ ಸಂತಾನ ಆಗತ್ತೆ ಅಂತ ಹೇಳ್ತಾರೆ. ಅವರು ಮತ್ತೆ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದ ಒಂದು ಪುಣ್ಯದ ಫಲದಿಂದ ಅವನಿಗೆ ಒಬ್ಬ ಮಗ ಹುಡ್ತಾನೆ. ಆ ಮಗನ ಹೆಸರು ವೇನ ಅಂತ ಅವನ ಮಗನ ಹೆಸರು. ಅಲ್ಲಿನ ತನಕ ಈ ಅಂಗದನ ರಾಜನಿಗೆ ತುಂಬಾ ಒಂದು ಸುಖಕರವಾದಂತಹ ಜೀವನ ಅವನಲ್ಲಿ ಆಗಿರುತ್ತೆ. ಯಾವಾಗ ಈ ಮಗ ಹುಟ್ಟದ್ನಲ್ಲ,
ಈ ಅಂಗದನ ಹೆಂಡತಿಯ ಹೆಸರು ಸುನೀತಿ ಅನ್ನುವಂಥದ್ದು. ಸುನೀತಿಯ ತಂದೆ ಮೃತ್ಯು ಅಂತ ಅವನ ಹೆಸರು. ಅಂಗದನ ಹೆಂಡತಿಯ ಹೆಸರು ಸುನೀತಿ. ಸುನೀತಿಯ ತಂದೆಯ ಹೆಸರು ಮೃತ್ಯು ಅಂತ. ನನ್ಗೆ ಗೊತ್ತಿಲ್ಲ ಯಾಕೆ ಮೃತ್ಯು ಅಂತ ಅವನ ಹೆಸರನ್ನು ಇಟ್ಲಾಗಿತ್ತು ಅಂತ. ಈ ಮೃತ್ಯು ಅನ್ನುವಂತಹ ಅಂದ್ರೆ ಮಾವ, ಅಂದ್ರೆ ಅಂಗದನಿಗೆ ಮಾವ ಆಗ್ಬೇಕಲ್ವಾ, ಅವನು ತುಂಬಾ ದುಷ್ಟನಾಗಿರ್ತಾನೆ. ಎಷ್ಟರ ಮಟ್ಟಿಗೆ ದುಷ್ಟನಾಗಿರ್ತಾನೆ ಅಂತಂದ್ರೆ ಎಲ್ಲಾ ಪ್ರಾಣಿಗಳನ್ನ ಕೊಲ್ಲುವಂಥದ್ದು, ಅಥವಾ ತನ್ನ ಮೋಜಿಗೆ ಬೇಟೆಯನ್ನ ಆಡುವಂಥದ್ದು, ಈ ರೀತಿಯ ಒಂದು ಪ್ರವೃತ್ತಿಯನ್ನ ಅವನು ಬೆಳೆಸ್ಕೊಂಡಿರ್ತಾನೆ. ಈ ವೇನ ಅನ್ನುವಂತಹ ಮಗ ಏನು ಹುಟ್ಟದನಲ್ಲ, ಅವನು ತಾತನ ಒಂದು ಆಶ್ರಯದಲ್ಲಿ ಬೆಳೀತಾ ಹೋಗ್ತಾನೆ. ತಾತ ಮೃತ್ಯು ಅನ್ನೋನು ಬಹಳ ಕೆಟ್ಟವನಾಗಿರ್ತಾನೆ, ಬಹಳ ದುಷ್ಟನಾಗಿರ್ತಾನೆ. ಆ ಒಂದು ಸ್ವಭಾವವೇ ಇವನಿಗೂ ಕೂಡ ಬಂದ್ಬಿಡತ್ತೆ. ಯಾರಿಗೆ? ಮೊಮ್ಮಗನಿಗೆ, ವೇನನಿಗೆ ಕೂಡ ಅದೇ ಸ್ವಭಾವ ಬಂದು ಅವನು ಕೂಡ ಆ ಕೆಟ್ಟ ಒಂದು ಒಂದು ವಾತಾವರಣದಲ್ಲಿ ಅವನು ಇದ್ದಕ್ಕೋಸ್ಕರ ಅವನಿಗೆ ಅದೇ ರೀತಿಯ ಒಂದು ಸ್ವಭಾವ ಅಥವಾ ಅದೇ ರೀತಿಯ ಒಂದು ಬುದ್ಧಿ ಅವನಿಗೆ ಬರ್ತಾ ಹೋಗುತ್ತೆ. ಸೊ ಏನಾಗತ್ತೆ, ಅವನು ಕೂಡ ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಮೋಜಿಗೋಸ್ಕರ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೆ ಸುಳ್ಳು ಹೇಳುವಂಥದ್ದು, ಅಧರ್ಮ ರೀತಿಯಲ್ಲಿ ಇರುವಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ತನ್ನ ಮಗ ಕೆಟ್ಟವನಾಗಿದ್ದಾನೆ, ಸಹವಾಸ ದೋಷದಿಂದ ಈ ರೀತಿ ಆಗಿದ್ದಾನೆ ಅಂತ ಎಷ್ಟೋ ಬುದ್ಧಿವಾದಗಳನ್ನ ಅಂಗದ ಮಹಾರಾಜ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಇವೇನ ಅನ್ನುವಂತಹ ಮಗ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರಲ್ಲ. ನಮಗೂ ಕೂಡ ಸುಮಾರು ಸತಿ ಅನ್ಸುತ್ತೆ, ಅದನ್ನ ಎಲ್ಲಾ ಮಕ್ಕಳಿಗೂ ಕೂಡ ಅನ್ವಯಿಸುತ್ತೆ ಅದು. ನಾವೆಷ್ಟೋ ಸತಿ ನಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತೀವಿ, ಅದು ತಪ್ಪು, ಇದು ಮಾಡ್ಬೇಡ, ಇದು ಸರಿ ಅಂತ. ಆದ್ರೆ ನಮಗೆ ಪ್ರತ್ಯುತ್ತರವಾಗಿ ಸಿಗೋದೇನಂತ ಅಂದ್ರೆ, ಅಯ್ಯೋ ಅಮ್ಮ ನಿಂಗೇನು ಗೊತ್ತಿಲ್ಲ, ಸುಮ್ನೆರಮ್ಮ, ನಿಂಗೇನ್ ಮಹಾ ಗೊತ್ತು ಅಂತ ನನ್ಗೆ ಹೇಳ್ತೀಯ. ಏನೋ ಅವ್ರು ತುಂಬಾ ನಮಗಿಂತನೂ ಇನ್ನು ತುಂಬಾ ಕಲ್ತ್ಬಿಟ್ಟಿದ್ದಾರೆ, ನಮಗಿಂತಲೂ ಇನ್ನು ಪ್ರಪಂಚವನ್ನ ನೋಡ್ಬಿಟ್ಟಿದ್ದಾರೆ ಅನ್ನುವಂಥ ದೃಷ್ಟಿನಲ್ಲಿ ನಮ್ಮ ಮಕ್ಕಳು ಮಾತಾಡ್ತಾರೆ. ಆದ್ರೆ ನಮಗೆ ತಂದೆ ತಾಯಿಯಾದ ನಮ್ಮ ಪೋಷಕರಿಗೆ ಎಷ್ಟರ ಮಟ್ಟಿಗೆ ಮೋಹ ಇರುತ್ತೆ ಅಂತ ಅಂದ್ರೆ, ನಮ್ಮ ಮಕ್ಕಳು ತಪ್ಪು ಮಾಡಿದ್ರು ಕೂಡ ನಾವ್ ಇನ್ನೊಬ್ಬರ ಹತ್ರ ಅದನ್ನ ಸರಿ ಅಂತಾನೆ ಬಿಂಬಿಸ್ಕೊಂತೀವಿ. ಅಂದ್ರೆ ನಮ್ಮ ಮಕ್ಕಳಲ್ಲೇ ತಪ್ಪಿದ್ರು ಕೂಡ ಇನ್ನೊಬ್ಬರ ಹತ್ರ ಹೇಗೆ ಹೇಳ್ತೀವಿ, ಇಲ್ಲ ಅವನು ಆತರ ಮಾಡೋದಿಲ್ಲ, ಆದ್ರೆ ಅವನ ಸಂದರ್ಭ ಆತರ ಮಾಡಿಸ್ತು, ಆ ರೀತಿ ಏನೋ ಒಂದು ರೀತಿಯಾಗಿ ನಮ್ಮ ಮಕ್ಕಳೆಲ್ಲ ಪರಾವಹಿಸ್ಕೊಂಡು ಹೋಗ್ತೀವಿ. ಅದು ಬಹಳ ತಪ್ಪು. ಪೋಷಕರು ಎಲ್ಲಿ ಮಕ್ಕಳು ತಪ್ಪು ಮಾಡ್ತಿದ್ದಾರೆ, ಅಥವಾ ಎಲ್ಲಿ ಅಧರ್ಮದ ನೀತಿಗೆ ಹೋಗ್ತಿದ್ದಾರೆ, ಎಲ್ಲಿ ಸುಳ್ಳು ಹೇಳ್ತಿದ್ದಾರೆ, ಎಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ, ಅವ್ರೆಲ್ಲರನ್ನೂ ಕೂಡ ನಾವು ಬಹಳಷ್ಟು ಗಮನವನ್ನ ಇಟ್ಟು ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ನಾವರಿಗೆ ಶಿಷ್ಟಾಚಾರವನ್ನ ಕೊಟ್ಟಿದ್ದೇ ಆದಲ್ಲಿ ಅವರು ಮುಂದಕ್ಕೆ ತುಂಬಾ ಸುಸಂಸ್ಕೃತ ವ್ಯಕ್ತಿಗಳಾಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಸೊ ಮತ್ತೆ ಕತೆಗೆ ಬರ್ತಾ, ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಈ ಅಂಗದ ರಾಜ ಅನ್ನೋನು, ಆ ವೇನ ಅನ್ನುವಂತಹ ಮಗ ಸರಿ ಹೋಗೋದೇ ಇಲ್ಲ. ಕಡೆಗೆ ಅವನು ಯೌವನಾವಸ್ಥೆಗೆ ಬರ್ತಾನೆ. ಯೌವನಾವಸ್ಥೆಗೆ ಬಂದಾಗ್ಲೂ ಕೂಡ ಬಹಳಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಕೆಟ್ಟ ಕೆಲಸ ಮಾಡ್ತಾ ಹೋಗ್ತಾನೆ ಅಂದ್ರೆ, ಯಾರಾದ್ರೂ ಯಜ್ಞಗಳನ್ನ ಮಾಡ್ತಿದ್ರೆ, ಪೂಜೆಗಳನ್ನ ಮಾಡ್ತಿದ್ರೆ ಅಲ್ಲಿ ಹೋಗಿ ಅವನ ಪ್ರತಾಪವನ್ನು ತೋರಿಸೋದು, ಶೌರ್ಯವನ್ನು ತೋರಿಸೋದು, ಪ್ರಾಣಿಗಳನ್ನ ಹಿಂಸಿಸೋದು, ಪ್ರಾಣಿಗಳನ್ನ ತನ್ನ ಮೋಜಿಗೋಸ್ಕರ ಕೊಲೆ ಮಾಡುವಂಥದ್ದು, ಈ ರೀತಿ ಎಲ್ಲಾ ಕೃತ್ಯಗಳನ್ನು ಮಾಡ್ತಿರ್ತಾನೆ. ಆದ್ರೆ ತಂದೆ ಮಾತ್ರ ತುಂಬಾ ಧರ್ಮಿಷ್ಠನಾಗಿರ್ತಾನೆ. ಅವನು ಎಷ್ಟರ ಮಟ್ಟಿಗೆ ವ್ಯಥೆ ಪಡ್ತಾನೆ ಅಂತ, ಮನೋರೋಗಕ್ಕೆ ತುತ್ತಾಗ್ತಾನೆ ಅಂತ ಅಂದ್ರೆ, ನನ್ನ ಏನಕ್ಕಾದ್ರೂ ನಾನು ಇಷ್ಟು ಕಷ್ಟಪಟ್ಟು ಈ ಮಗನನ್ನ ಪಡ್ಕೊಂಡೋ, ಇಷ್ಟು ಪೂಜೆಗಳನ್ನ ಮಾಡಿ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ, ಅಥವಾ ಅಶ್ವಮೇಧ ಯಾಗವನ್ನು ಮಾಡಿ, ಎಲ್ಲವನ್ನೂ ಕೂಡ ಮಾಡಿದ ಇಂತಹ ಪುತ್ರನನ್ನ ನಾನು ಪಡಿಬೇಕಾಗಿತ್ತ? ನನಗೆ ಮಕ್ಕಳೇ ಇರ್ಲಿಲ್ಲ ಅಂದ್ರೂ ಕೂಡ ಪರವಾಗಿರ್ಲಿಲ್ಲ, ಇಂತಹ ಮಕ್ಕಳು ನನಗೆ ಬೇಕಾಗಿರ್ಲಿಲ್ಲ ಅನ್ನುವಂತಹ ಒಂದು ವ್ಯಥೆಗೆ ಅವನು ಹೋಗ್ತಾನೆ. ಅದು ಎಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಹೋಗ್ತಾನೆ ಅಂದ್ರೆ, ಒಂದು ರಾತ್ರಿ ಅವನು ಕೂತ್ಕೊಂಡು ಯೋಚನೆ ಮಾಡ್ತಾನಂತೆ, ಎಲ್ಲರೂ ಕೂಡ ನನ್ನನ್ನ ತುಂಬಾ ಧರ್ಮಿಷ್ಠ, ತುಂಬಾ ಸಜ್ಜನ ಅಂತ ನಂಬಿಕೊಂಡಿದ್ದಾರೆ, ಆದ್ರೆ ನನಗೆ ಇಂಥ ಮಗ ಹುಟ್ಟಿದಾನೆ, ಇವನ ಜೊತೆ ನಾನು ಇದ್ದಿದ್ದೇ ಆದಲ್ಲಿ ನನಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ದಿನ ಅವನೇನು ಅನ್ಕೊಂತಾನೆ ಅಂದ್ರೆ, ನಾನು ರಾಜ್ಯವನ್ನ ಬಿಟ್ಟು ಹೋಗ್ಬೇಕು, ಇದು ಈ ಜಾಗ ನನ್ನದಲ್ಲ, ಇಂತಹ ಕೆಟ್ಟ ಮಗನನ್ನ ನಾನು ಪಡೆದಿದ್ದೀನಿ, ಆ ಒಂದು ದೃಷ್ಟಿಯಿಂದ ನಾನು ಈ ರಾಜ್ಯವನ್ನ ತ್ಯಜಿಸ್ಬೇಕು ಅಂತ ನಿರ್ಧಾರ ಮಾಡಿ ಒಂದು ರಾತ್ರಿ ತನ್ನ ರಾಜ್ಯವನ್ನ ಬಿಟ್ಟು ಹೊರಟೋಗ್ತಾನೆ. ಇಡೀ ಮನೆಯನ್ನ ಬಿಟ್ಟು ಹೊರಟೋಗ್ತಾನೆ. ನಂತರದಲ್ಲಿ ಅಲ್ಲಿನ ರಾಜಪುರೋಹಿತರು, ಮಂತ್ರಿಗಳು ಎಲ್ಲರೂ ಕೂಡ ರಾಜನ ಒಂದು ಅನ್ವೇಷಣೆಯನ್ನು ಮಾಡ್ತಾರೆ. ಎಷ್ಟೇ ಅನ್ವೇಷಣೆಯನ್ನು ಮಾಡಿದ್ರು ಕೂಡ ಆ ರಾಜ ಸಿಗೋದಿಲ್ಲ. ನಂತರದಲ್ಲಿ ಏನಾಗುತ್ತೆ, ಸ್ವಲ್ಪ ದಿನಗಳ ಕಳೀತಾ
ಒಂದು ರಾಜ್ಯದಲ್ಲಿ ರಾಜ ಇಲ್ಲ ಅಂತ ಅನ್ಕೊಂಡ್ರೆ ಅಲ್ಲಿ ಕಳ್ಳಕಾಕರು ಅಥವಾ ಪಕ್ಕದ ರಾಜ್ಯದ ಒಂದು ದುಷ್ಟರು ಎಲ್ಲರೂ ಕೂಡ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಸ್ಥಿತಿ ಏನಾಗುತ್ತೆ ಅಂತ ಅಂದ್ರೆ ರಾಜ ಇಲ್ಲದೆ ಇರುವಂತಹ ರಾಜ್ಯನೇ ಅಲ್ಲ ಅನ್ನುವಂತಹ ಸ್ಥಿತಿಗೆ ಬರುತ್ತೆ. ಹೆಂಡತಿಯಾದಂತಹ ಸುನೀತಿ ಮತ್ತೆ ಅಲ್ಲಿನ ರಾಜಭಟರು ಅಥವಾ ರಾಜ ಋಷಿಗಳು ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ಈ ರಾಜ್ಯಕ್ಕೆ ರಾಜನಿಲ್ಲ ಅಂತ ಅಂದ್ರೆ ಹೇಗೆ ಮತ್ತೆ ಮುಂದುವರಿಯೋದು? ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರೆ ಕಳ್ಳರು ಬಂದು ಎಲ್ಲ ದೋಚ್ಕೊಂಡು ಹೋಗ್ತಾ ಇದಾರೆ ಮನೆಗಳನ್ನ, ಅಥವಾ ಎಲ್ಲವೂ ಕೂಡ ವಿನಾಶ ಆಗ್ತಾ ಇದೆ. ಆದ್ರೆ ಮಗನನ್ನ ನಾವು ಉತ್ತರಾಧಿಕಾರಿಯಾಗಿ ಮಾಡೋಣ ಅಂತಂದ್ರೆ ಅವನು ಕೂಡ ಬಹಳ ಕೆಟ್ಟ ಹೋಗಿದ್ದಾನೆ, ಅವನನ್ನ ರಾಜನಾಗಿ ಮಾಡೋದಕ್ಕೆ ಆಗೋದಿಲ್ಲ, ಏನ್ ಮಾಡೋದು ಅಂತ ಬಹಳಷ್ಟು ಯೋಚನೆ ಮಾಡಿದಾಗ ಅವ್ರಿಗೆ ಬೇರೆ ಇನ್ನೇನು ಪರ್ಯಾಯವಾಗಿ ವ್ಯವಸ್ಥೆ ಇರೋದಿಲ್ಲ, ವೇನನ್ನೇ ರಾಜನಾಗಿ ಮಾಡ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ತಗೊಂತಾರೆ. ಒಂದಿಷ್ಟು ದಿನಗಳ ಕಾಲ ಅವನಿಗೆ ಬುದ್ಧಿಯನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ದಾನ ಅಂದ್ರೇನು, ಧರ್ಮ ಅಂದ್ರೇನು, ಸಂಸ್ಕಾರ ಅಂದ್ರೇನು ಅಂತ ಎಲ್ಲಾ ನೀತಿ ಪಾಠಗಳನ್ನ ಹೇಳಿದ್ರು ಕೂಡ ಆ ಹುಟ್ಟಿದ ಒಂದು 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 ಸಹವಾಸ ಅಂತ ತಾತನ ಒಂದು ಸಹವಾಸದಿಂದ ಅವನೇನು ಕೆಟ್ಟಿದ್ನಲ್ಲ ಅದೆಷ್ಟೇ ಹೇಳಿದ್ರು ಕೂಡ ಒಂದು ವ್ಯಕ್ತಿತ್ವ ಅವನಲ್ಲಿ ಹೋಗ್ತಾನೆ ಇರೋದಿಲ್ಲ, ಮತ್ತೆ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ರಾಜನಾದ್ಮೇಲೂ ಕೂಡ ಇನ್ನೂ ಅವನಿಗೆ ತುಂಬಾ ದರ್ಪ ಜಾಸ್ತಿ ಆಗುತ್ತೆ ಅಥವಾ ಅಹಂಕಾರ ಜಾಸ್ತಿ ಆಗುತ್ತೆ. ನಾನೇ ಈ ಒಂದು ರಾಜ್ಯದ ರಾಜ ಆಗಿದ್ದೀನಿ, ನಾನು ಏನು ಬೇಕಾದ್ರೂ ಸ್ವಚ್ಛಂದವಾಗಿ ಸ್ವೇಚ್ಛೆಯಾಗಿ ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮತ್ತೆ ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಯಾರ್ಯಾರು ಯಜ್ಞಗಳನ್ನ ಮಾಡ್ತಿರ್ತಾರೆ, ಪೂಜೆಗಳನ್ನ ಮಾಡ್ತಾರೆ, ಎಲ್ಲವನ್ನೂ ಕೂಡ ನಿಷೇಧ ಮಾಡ್ಬಿಡ್ತಾನೆ. ಎಲ್ಲರೂ ಕೂಡ ನನ್ನನ್ನೇ ಪೂಜೆ ಮಾಡ್ಬೇಕು, ನಾನೇ ದೇವರು, ಈ ಜಗತ್ತಿನಲ್ಲಿ ದೇವರು ಅಂತ ಯಾರು ಇಲ್ಲ, ಯಾಕೆ ಎಲ್ಲರೂ ಕೂಡ ವಿಷ್ಣುವಿಗಾಗ್ಲಿ ಇಂದ್ರನಿಗಾಗ್ಲಿ ಹವಿಸ್ಸನ್ನ ಕೊಡ್ತಾರೆ, ನನಗೆ ಹವಿಸ್ಸನ್ನ ಕೊಡಿ, ನನ್ನ ಪೂಜೆಯನ್ನ ಮಾಡಿ, ನನ್ನ ಮೂರ್ತಿಯನ್ನ ಇಟ್ಕೊಳ್ಳಿ ಅಂತ ಬಹಳ ಅಹಂಕಾರದಿಂದ ಬಹಳ ದರ್ಪದಿಂದ ರಾಜ್ಯವನ್ನ ಮಾಡೋದಕ್ಕೆ ಅವನು ಮುಂದಾಗ್ತಾನೆ. ನಂತರ ಈ ಋಷಿಗಳು, ಆಗಿನ ಕಾಲದ ಋಷಿಗಳು ಎಷ್ಟರ ಮಟ್ಟಿಗೆ ಒಂದು ಪರಾಕ್ರಮವನ್ನ ಹೊಂದಿದ್ರು ಅಥವಾ ಶಕ್ತಿಯನ್ನ ಹೊಂದಿದ್ರು ಅಂದ್ರೆ ಅವರ ಒಂದೇ ಒಂದು ಶಾಪ ಸಾಕಾಗಿತ್ತು ವೇನನನ್ನ ನಾಶ ಮಾಡಲು ಅಥವಾ ವೇನನ್ನ ತಿರಸ್ಕರಿಸಲು. ಆದ್ರೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾರೆ ಎಲ್ಲ ಋಷಿಗಳು. ಒಂದ್ಸತಿ ಬರ್ತಾರೆ, ಒಂದು ಬುದ್ಧಿವಾದವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀನ್ ಮಾಡ್ತಿರುವಂತಹ ಕಾರ್ಯ ಸಮಂಜಸವಾಗಿಲ್ಲ, ಧರ್ಮನಿಷ್ಠೆ ಆಗಿಲ್ಲ, ನಿನ್ನ ತಂದೆ ಎಂತಹ ಮಹಾ ದೊಡ್ಡ ವ್ಯಕ್ತಿಗಳು, ಎಷ್ಟು ಪೂಜೆ ಪುನಸ್ಕಾರ ಯಾಗ ತಪಸ್ಸು ಅನ್ನೋ ಮಾಡಿದ್ದು ಒಳ್ಳೆ ಹೆಸರನ್ನ ಮಾಡಿದ್ರು, ಯಾಕೆ ನೀನ್ ಇಂತಹ ದುರಾಚಾರನಾಗಿದ್ಯಾ ಅಂತ ಕೂತು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರನ್ನ ಬಹಳ ಕಟುವಾಗಿ ನಿಂದಿಸ್ತಾರ ಅವರು. ವೇನ ಅನ್ನುವಂತಹ ಮಗ ಏನಿರ್ತಾನೆ ತುಂಬಾ ಕಟುವಾಗಿ ನಿಂದಿಸಿ, ಇನ್ನು ಮುಂದೆ ಎಲ್ಲಾ ಪೂಜೆಗಳು ನನಗೇ ಆಗ್ಬೇಕು, ನನಗೆ ಎಲ್ಲವೂ ನನಗ್ ಸಲ್ಲಬೇಕು, ಯಾವ ದೇವರನ್ನು ಕೂಡ ನನ್ನ ರಾಜ್ಯದಲ್ಲಿ ಪೂಜೆ ಮಾಡುವಂತ ಇಲ್ಲ ಅನ್ನುವಂತಹ ಒಂದು ಘೋಷಣೆಯನ್ನ ಅಥವಾ ಧೋರಣೆಯನ್ನ ಮಾಡ್ತಾನೆ. ಇದಾದ ನಂತರ ಆ ಒಂದು ಋಷಿಮುನಿಗಳಿಗೆ ಒಂದು ಕೆಟ್ಟ ಕೋಪ ಬರುತ್ತೆ. ಎಂತಹ ಕೆಟ್ಟ ಕೋಪ ಬರುತ್ತೆ ಅಂತ ಅಂದ್ರೆ, ಇಂತಹ ಒಂದು ರಾಜನ ಹೊಟ್ಟೆಯಲ್ಲಿ ಇಂತಹ ಒಂದು ಮಗ ಹುಟ್ಟಿದಾನೆ, ಇವನಿಗೆ ನಾವು ರಾಜ್ಯವನ್ನ ಕೊಟ್ಟಿದ್ದೇ ಆದ್ರೆ ಮತ್ತೆ ನಮ್ಮ ಈ ಒಂದು ರಾಜ್ಯ ಏನಿದೆ ಅದು ತುಂಬಾ ದುಸ್ಥಿತಿಗೆ ಬರುತ್ತೆ, ಮತ್ತೆ ಎಲ್ಲರೂ ಕೂಡ ಇವನ ಒಂದು ಸಹವಾಸವನ್ನೇ ಮಾಡಿ ಎಲ್ಲರೂ ಕೂಡ ಕೆಟ್ಟವರೇ ಆಗ್ತಾ ಹೋಗ್ತಾರೆ. ಆ ಒಂದು ಕಾರಣದಿಂದ ನಾವು ಇವನನ್ನ ಇಲ್ಲೇ ಮಟ್ಟ ಹಾಕ್ಬೇಕು ಅಂದ್ರೆ ಯಾವ ರೀತಿ ಮಟ್ಟ ಹಾಕ್ಬೇಕು ಅಂತ ಅಂದ್ರೆ, ತಮ್ಮ ಶಕ್ತಿ ಏನಿರುತ್ತಲ್ಲ, ತಪಶಕ್ತಿ ಏನಿರುತ್ತಲ್ಲ, ಆ ತಪಶಕ್ತಿಯಿಂದ ಆ ಒಂದು ಕಣ್ಣುಗಳನ್ನ ಬಿಟ್ಟು ಅವನನ್ನ ಭಸ್ಮ ಮಾಡ್ತಾರೆ ಅಂತಂದ್ರೆ ಅವನ ಒಂದು ಜೀವವನ್ನ ತೆಗೆಯೋ ತರ ಋಷಿಮುನಿಗಳೇ ಅಷ್ಟರ ಮಟ್ಟಿಗೆ ಪರಾಕ್ರಮರಾಗಿದ್ರಂತ. ಅಂದ್ರೆ ಅವರ ಕಣ್ಣಿನ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ಆ ಬಿದ್ದ ಕಾರಣದಿಂದ ಆ ವೇನ ಅನ್ನುವಂತಹ ಒಬ್ಬ ಮಗನ ಒಂದು ಸಾವಾಗತ್ತೆ. ಇಷ್ಟ ಆದ್ಮೇಲೆ ತಂದೆ ತಾಯಿ ಮಮಕಾರ ಎಂದಿಗೂ ಕೂಡ ಹೋಗಲ್ಲ. ಸುನೀತಿ ಮತ್ತೆ ತನ್ನ ಮಗನನ್ನ ತುಂಬಾ ಪ್ರೀತಿಸ್ತಾ ಇರ್ತಾಳೆ. ಎಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇರ್ತಾಳೆ ಅಂದ್ರೆ, ಸತ್ತ ವೇನನ ಹೆಣವನ್ನು ಕೂಡ ಒಂದಿಷ್ಟು ಕಾಲ ಒಂದಿಷ್ಟು ಎಣ್ಣೆ ಅಥವಾ ದ್ರವ್ಯಗಳನ್ನ ಹಾಕಿ ಕಾಪಾಡ್ಕೊಂಡಿರ್ತಾಳಂತೆ. ಕಾಪಾಡ್ಕೊಂಡಿದ್ದು ಸುನೀತಿ ಮತ್ತೆ ಆ ಋಷಿಗಳ ಹತ್ರ ಹೋಗ್ತಾಳಂತೆ. ನನ್ನ ಮಗ ತಪ್ಪು ಮಾಡ್ತಿದ್ದಾನೆ ಅಂತ ನನ್ಗೆ ಗೊತ್ತಿದೆ, ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾನೆ ಅಂತ ಗೊತ್ತಿದೆ, ಎಲ್ಲವೂ ಕೂಡ ನನ್ನ ತಂದೆ ಆದಂತಹ ಮೃತ್ಯು ಅನ್ನುವಂತಹ ತಂದೆಯ ಪ್ರಭಾವದಿಂದ ಈ ತರ ಎಲ್ಲ ಆಗಿದ್ದು, ದಯವಿಟ್ಟು ನೀವು ನಮ್ಮ ಈ ವಂಶ ಏನಾದ್ರು ಬೆಳಿಬೇಕು ಅಥವಾ ಒಂದು ಅಂಗಜ ರಾಜನ ಒಂದು ವಂಶ ಏನಾದ್ರೂ ಮತ್ತೆ ಬೆಳೆಯೋದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಸುನೀತಿ ಮತ್ತೆ ಆ ಋಷಿಮುನಿಗಳನ್ನ ಹೋಗಿ ಬೇಡ್ಕೊಂತಾಳಂತೆ. ಆಗ ಋಷಿಮುನಿಗಳು ಹೋಗಿ ಹೇಳ್ತಾರಂತೆ, ಆ ಸತ್ತ ಎಣವನ್ನ
ಮತ್ತೆ ಇಲ್ಲಿ ತಗೊಂಬ, ಮತ್ತೆ ನಮ್ಮ ಮಂತ್ರಶಕ್ತಿಯಿಂದ ಏನಾದ್ರೂ ಒಂದು ಮಾಡೋಣ ಅಂತ ಮತ್ತೆ ಋಷಿ ಮುನಿಗಳು ಆ ಒಂದು ಸತ್ತ ಎಣವನ್ನ, ಅಂದ್ರೆ ಆ ವೇನ ಏನಂತ ಸತ್ತಿರುತ್ತಲ್ಲ ಅವನ ಎಣವನ್ನ, ಅಂದ್ರೆ ದೇಹವನ್ನ ಆಶ್ರಮಕ್ಕೆ ತರಲಾಗತ್ತಂತೆ. ತುಂಬಾ ಉದ್ದ ಆಯ್ತು ಅನ್ಸುತ್ತೆ ಕತೆ. ಎಲ್ಲರೂ ಅರ್ಥ ಮಾಡ್ಕೊಂತಿದ್ದೀರಾ? ಸಾಧ್ಯ ಆಗ್ತಿದ್ಯಾ ಎಲ್ಲರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ? ಒಂದು ನಾಮವನ್ನು ಹೇಳ್ಬೇಕಂದ್ರೆ ಮಹೋದಯ ಚೆನ್ನಾಗಿದೆ ಇಷ್ಟು ತುಂಬಾ ಉದ್ದನ ಕಥೆಗಳನ್ನ ನಾನು ಆರಿಸ್ಕೊಬಾರ್ದು. ಬಟ್ ಅದೆಲ್ಲೋ ಒಂದ್ ಕಡೆ ಆ ಕ್ಲೈಮ್ಯಾಕ್ಸ್ ಹೋಗ್ಬೇಕಂದ್ರೆ ಇವೆಲ್ಲವೂ ಕೂಡ ಹೇಳಲೇಬೇಕು ನಾನು. ಆ ಒಂದು ದೃಷ್ಟಿಯಿಂದ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ರೆ ಖಂಡಿತ ಮುಂದುವರಿಸ್ತೇನೆ. ಅಂದ್ರೆ ಇಲ್ಲಿ ಋಷಿಮುನಿಗಳ ಅಥವಾ ಮಂತ್ರದ ಒಂದು ಶಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ಬೇಕು. ಆ ದೃಷ್ಟಿಯಿಂದ ಸ್ವಲ್ಪ ದೀರ್ಘವಾಗಿ ಹೋಗ್ತಾ ಇದ್ದೀನಿ. ಮತ್ತೆ ಆ ವೇನನ್ನ ದೇಹವನ್ನ ತರಲಾಗತ್ತೆ. ಆ ದೇಹದ ಅಂದ್ರೆ ಮೊದಲ ತೊಡೆಯ ಭಾಗವನ್ನ ಮೊದಲು ಅವರು ಸ್ಪರ್ಶವನ್ನು ಮಾಡ್ತಾರಂತೆ. ಆ ಸ್ಪರ್ಶ ಮಾಡಿದಾಗ ಅಲ್ಲಿ ಒಬ್ಬ ತೇಜಸ್ ಪುಂಜವಾದಂತಹ ಕುಳ್ಳಗೆ ಇರುವಂತಹ ಒಬ್ಬ ಒಂದು ಜೀವ, ಅಂದ್ರೆ ಆ ಮಂತ್ರಶಕ್ತಿಯಿಂದ ಬಂದದ್ದು ಪ್ರಕಟವಾಗ್ತಾನಂತೆ. ಆ ಪ್ರಕಟ ಆಗ್ಬಿಟ್ಟು ಅವನು ಹೇಳ್ತಾನಂತೆ, ನಾನೇನ್ ಮಾಡ್ಬೇಕು, ನನ್ನ ಕಾರ್ಯ ಏನು ಅಂತ. ಅದಕ್ಕೆ ಋಷಿಮುನಿಗಳು ಹೇಳ್ತಾರಂತೆ ನಿಷಾದ ಅಂತ. ನಿಷಾದ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಸುಮ್ಮನಿರು ಅಂತ, ಕೀಪ್ ಕ್ವೈಟ್ ಅಂತ, ನಿಷಾದ ಅಂತ. ಸೊ ಅವನ ಹೆಸರೇ ನಿಷಾದ ಅಂತ ಇಟ್ಬಿಡ್ತಾರೆ. ಅಂದ್ರೆ ನೀನು ಆ ವಂಶ, ಅಂಗದ ಅನ್ನುವಂತಹ ಒಂದು ವಂಶದಿಂದ ನೀನು ಜನನ ಆಗ್ಬೇಕಾಗಿತ್ತು, ಜನನ ಆಗಿದ್ಯಾ, ನಿನಗೆ ಬೇಕಾದಂತಹ ಎಲ್ಲಾ ಸಂಸ್ಕಾರಗಳನ್ನು ನಾನು ನಿಮಗೆ ಕೊಡ್ತೀನಿ, ನೀನು ಸುಮ್ಮನೆ ಇರು ಅಂತ ಋಷಿಮುನಿಗಳು ಹೇಳ್ತಾರೆ. ಅದೇ ಪ್ರಕಾರವಾಗಿ ಅವರು ಸುಮ್ಮನೆ ಇರ್ತಾರೆ. ಮತ್ತೆ ವೇನನ ಒಂದು ತೋಳುಗಳಿಂದ ಸ್ಪರ್ಶವನ್ನು ಮಾಡಿ ಒಬ್ಬ ಪುರುಷ ಮತ್ತೆ ಒಬ್ಬ ಪುರುಷಿ ಪ್ರಕಟ ಆಗ್ತಾರಂತೆ. ಆ ಪುರುಷನ ಹೆಸರು ಪೃಥು ಅನ್ನುವಂತಹ ಒಬ್ಬ ಪುರುಷ ಪ್ರಕಟ ಆಗ್ತಾನೆ. ಅರ್ಚಿ ಅನ್ನುವಂತಹ ಒಂದು ಮಹಿಳೆ ಅಥವಾ ಒಂದು ಸ್ತ್ರೀ ಪ್ರಕಟ ಆಗ್ತಾಳೆ. ಯಾಕೆ ಈ ರೀತಿಯಾಗಿ ಋಷಿಮುನಿಗಳು ಮಾಡಬೇಕಾಗಿತ್ತು ಅಂತ ಅಂದ್ರೆ, ಒಂದು ವಂಶ, ಅಲ್ಲಿ ಅಂಗದ ರಾಜನ ವಂಶ ಅಂದ್ರೆ ಅಂತಹ ಒಬ್ಬ ಸುಸಂಸ್ಕೃತನಾದಂತಹ ವಂಶ, ಒಬ್ಬ ಕೆಟ್ಟ ಮಗ ಹುಟ್ಟಿ ಅಲ್ಲಿ ಸಮಾಪ್ತಿ ಆಯ್ತು ಅನ್ನುವಂತಹ ದೋಷ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಋಷಿಗಳು ಕೂಡ ಇಷ್ಟು ಕೆಲಸ ಮಾಡಬೇಕಾಗಿತ್ತು. ಒಂದು ನಾವಿಲ್ಲಿ ತುಂಬಾ ಅಂದ್ರೆ ಪ್ರಾಮುಖ್ಯತೆಯನ್ನು ಕೊಟ್ಟು ಏನ್ ನೋಡ್ಬೇಕು ಅಂತ ಅಂದ್ರೆ, ಋಷಿ ಮುನಿಗಳಿಗೆ ಆಗಿನ ಕಾಲದಲ್ಲಿ ಎಷ್ಟು ಶಕ್ತಿ ಇತ್ತು ಅನ್ನುವಂಥದ್ದು. ನಮ್ಮ ಕರ್ಮಗಳಿಂದ ನಾವು ಮಾಡಿದಂತಹ ಅಂದ್ರೆ ಬೆಳೆಸ್ಕೊಂಡಂತಹ ವ್ಯಕ್ತಿತ್ವವನ್ನ ಅವರು ಕೂಡ ಸರಿ ಮಾಡೋದಕ್ಕಾಗಲ್ಲ. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ಯಾರು ಕೂಡ ಸರಿ ಮಾಡೋದಕ್ಕಾಗಲ್ಲ. ಅಲ್ಲಿ ಒಂದು ಅಂತ್ಯ, ಅಂದ್ರೆ ದೇಹವನ್ನ ತ್ಯಜಿಸಿ ಮತ್ತೆ ಇನ್ನೊಂದು ಆತ್ಮವನ್ನ ಅಲ್ಲಿ ತರಿಸ್ಕೊಂಡಾಗ ಮಾತ್ರ ಆತ್ಮಕ್ಕೆ ನಾವು ಸಂಸ್ಕಾರವನ್ನ ಕೊಡೋದಕ್ಕಾಗತ್ತೆ ಅನ್ನೋದು ಈ ಕಥೆಯಲ್ಲಿ ಬಿಂಬಿತವಾಗ್ತಾ ಇದೆ ಅಲ್ಲ. ಈಗ ನಾನು ನನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನ ನಾನು ಬೆಳೆಸ್ಕೊಂಡಿರ್ತೀನಿ ಹುಟ್ಟುತ್ತಾಲೆಯಿಂದ. ಆ ವ್ಯಕ್ತಿತ್ವ ಅನ್ನೋದು ನಾನು ಈ ದೇಹವನ್ನು ಬಿಟ್ಟು ಹೋಗೋ ತನಕ ಆ ವ್ಯಕ್ತಿತ್ವ ಅನ್ನೋದು ಹೋಗೋದಿಲ್ಲ. ಅದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಒಬ್ಬರು ತುಂಬಾ ಶಾರ್ಟ್ ಟೆಂಪರ್ ಆಗಿರ್ತಾರೆ. ನಾವ್ ಎಷ್ಟೋ ಸತಿ ಹೇಳ್ತೀವಿ ಅವ್ರಿಗೆ, ಇಲ್ಲ ನಿಮ್ ಕೋಪವನ್ನ ಕಂಟ್ರೋಲ್ ಮಾಡ್ಕೋ, ನಿನ್ನ ಕೋಪವನ್ನ ನಿನ್ನ ಹತೋಟಿಗೆ ತಡ್ಕೊ ಅಂತ. ನಾವೆಷ್ಟೇ ಹೇಳಿದ್ರು ಕೂಡ ಅದು ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವರ ವ್ಯಕ್ತಿತ್ವದೇ ಅಂತ, ಹುಟ್ಟಿನ ಒಂದು ಸ್ವಭಾವವೇ ಆ ರೀತಿ ಆಗಿರುತ್ತೆ ಅಲ್ವಾ. ಅದು ಅಂತ್ಯ ಆಗ್ಬೇಕು ಅಂತ ಆಗ್ಲೇಬೇಕು ಅಂದಾಗ ಏನಾಗುತ್ತೆ, ಈ ಆತ್ಮದ ಒಂದು ಪರಿವರ್ತನೆ ಆಗ್ಬೇಕಾಗತ್ತೆ. ಆಗ ಆ ಒಂದು ಅಂದ್ರೆ ಸಂಸ್ಕಾರವನ್ನ ಮತ್ತೆ ಆತ್ಮಕ್ಕೆ ಕೊಟ್ಟಾಗ ಆತ್ಮ ಪರಿಪಕ್ವ ಆಗತ್ತೆ ಅನ್ನುವಂಥದ್ದು. ಹಾಗೆ ಈ ಒಂದು ಕಥೆಯಲ್ಲೂ ಕೂಡ ವೇನನ ಒಂದು ದೇಹದ ಅಂತ್ಯ ಆದ್ಮೇಲೆ ಆ ವಂಶ ಮತ್ತೆ ಸುಸಂಸ್ಕೃತರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ತೋಳುಗಳಿಂದ ಮತ್ತೆ ತೊಡೆಗಳಿಂದ ಒಂದಿಷ್ಟು ಸಂತಾನಗಳನ್ನ ಪಡ್ಕೊಂಡು ನಂತರ ಅಂಗದನ ವಂಶ ಮತ್ತೆ ಒಳ್ಳೆಯ ಒಂದು ಸಂಸ್ಕಾರದಿಂದ ಬೆಳೀತಾ ಹೋಗುತ್ತೆ. ಆ ಪೃಥು ಮತ್ತೆ ಅರ್ಚಿ ಅಂತ ಹೇಳಿದಲ್ಲ, ಅವರ ಒಂದು ಸಂತಾನದಿಂದ ಮತ್ತೆ ಅಂಗದನ ಒಂದು ವಂಶಾವಳಿ ಏನಿತ್ತಲ್ಲ ಎಲ್ಲೂ ಕೂಡ ಧರ್ಮನಿಷ್ಠವಾಗಿ ನಡ್ಕೊಂತ ಹೋಗ್ತು. ಇವೆಲ್ಲವೂ ಕೂಡ ವಿಷ್ಣುವಿನ ಒಂದು ಸಂಕಲ್ಪ. ವಿಷ್ಣು ಆ ರೀತಿಯ ಒಂದೊಂದು ಅವತಾರ ಪುರುಷನಾಗಿ ಅಥವಾ ಅವನಿಗೆ ಒಂದೊಂದು ಜೀವಾತ್ಮರಲ್ಲಿ ಈ ರೀತಿ ಪರಿಷ್ಕರಣೆ ಆಗ್ಬೇಕು ಅನ್ನೋದು ಕೂಡ ಅವನ ಒಂದು ಸಂಕಲ್ಪನೆ ಆಗಿರುತ್ತೆ. ಅದಕ್ಕೆ ಅವನಿಗೆ ಧೃತಾತ್ಮ ಅಂತ ಕರೆಯುವಂಥದ್ದು. ಅಂದ್ರೆ ಆತ್ಮದ ಒಂದು ಪರಿಷ್ಕರಣೆಯನ್ನ ಮಾಡುವಂತವನು ಅವನೇ ಆಗಿದ್ದಾನೆ. ಇಲ್ಲಿ ವೇನ ಅನ್ನುವಂತಹ ಈ ಒಂದು ಕೆಟ್ಟ ಆತ್ಮ ಏನಿತ್ತಲ್ಲ, ಆ ಕೆಟ್ಟ ಆತ್ಮಕ್ಕೆ ಒಂದು ಪರಿಷ್ಕಾರ ಅನ್ನೋದು ಬೇಕಾಗಿತ್ತು. ಯಾವ ರೀತಿಯ ಪರಿಷ್ಕಾರ ಬೇಕಾಗಿತ್ತು ಅಂದ್ರೆ, ಮಂತ್ರೋಪಚಾರಣೆಗಳಿಂದ ಅಥವಾ ಆ ಒಂದು ಸಂಸ್ಕಾರದ ಒಂದು ದೃಷ್ಟಿಯಿಂದ ಆತ್ಮಕ್ಕೆ ಒಂದು ಇನ್ನೊಂದು ಚಿತ್ರಣವನ್ನ ಕೊಡೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು. ಸೊ ಇಲ್ಲಿ ಧೃತಾತ್ಮ ಅನ್ನುವಂತಹ ಒಂದು ನಾಮದ ಅರ್ಥ ಇದೇ ಆಗಿರುತ್ತೆ. ಜೀವಾತ್ಮರನ್ನ ಬದಲಾಯಿಸುವಂತಹ ಒಂದು ಶಕ್ತಿಯನ್ನ ಅವನು ಹೊಂದಿದ್ದಾನೆ ಅಂತ. ನಾವೆಲ್ಲರೂ ಕೂಡ ಜೀವಾತ್ಮರಾಗಿದ್ದೀರಿ. ನಾವೆಲ್ಲರೂ ಕೂಡ ಬೆಂಬಲಿಸ್ತಾನೆ, ಸಲ್ಲಿಸ್ತಾನೆ, ಸಾಕ್ತಾನೆ, ಪೋಷಣೆಯನ್ನ ಮಾಡ್ತಾನೆ. ನಮ್ಮ ವ್ಯಕ್ತಿತ್ವದಿಂದ ನಮ್ಮ ಕರ್ಮಗಳಿಂದ ನಾವು ಸುಧಾರಿಸ್ಕೊಂಡಿಲ್ಲ, ನಾವು ಸರಿಯಾಗಿ
ಪಾಠವನ್ನ ಕಲಿತಿಲ್ಲ ಅಂದಾಗ ಮತ್ತೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಮತ್ತೆ ಚೇಂಜ್ ಮಾಡುವಂತಹ ಅಥವಾ ನಮ್ಮ ಒಂದು ಇಡೀ ಒಂದು ಜೀವನವನ್ನೇ ಮತ್ತೆ ಬದಲಾಯಿಸುವಂತಹ ಒಂದು ಸನ್ನಿವೇಶಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಿರ್ತೀವಿ ಅಲ್ವಾ. ಎಲ್ಲೋ ಒಂದ್ಸತಿ ಕೆಟ್ಟವರಾಗಿರ್ತೀವಿ, ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಒಂದು ಚೇಂಜ್ ಮಾಡಿರ್ತಾನೆ. ಅಥವಾ ನಾವು ತುಂಬಾ ಒಳ್ಳೆಯವರಾಗಿರ್ತೀವಿ, ಉಲ್ಟಾನೂ ಕೂಡ ಆಗತ್ತೆ. ಯಾವುದೋ ಒಂದು ವ್ಯಕ್ತಿಯ ಪ್ರಭಾವದಿಂದ, ನಾನು ಹೇಳಿದ್ನಲ್ಲ, ಮೃತ್ಯು ಅನ್ನುವಂತಹ ಒಂದು ವ್ಯಕ್ತಿಯ ಪ್ರಭಾವದಿಂದ ಅಥವಾ ಅವರ ಒಂದು ಸಹವಾಸದ ದೋಷದಿಂದ ನಾವು ಕೂಡ ಕೆಟ್ಟವರಾಗಿರುವಂತಹ ವ್ಯಸನಗಳಿಗೆ ಬಲಿಯಾಗುವಂತಹ ಎಷ್ಟೋ ನಿದರ್ಶನಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಇವತ್ತು ನಾವು ಒಂದನ್ನ ಅರ್ಥ ಏನ್ ಮಾಡ್ಕೊಬೇಕು ಅಂತಂದ್ರೆ, ಆ ಜೀವಾತ್ಮನನ್ನ ಪರಿಪಕ್ವ ಮಾಡುವಂತಹ ಅಥವಾ ಬದಲಾಯಿಸುವಂತಹ ಒಂದು ಶಕ್ತಿ ಏನಾದ್ರೂ ಇದೆ ಅಂತ ಅಂದ್ರೆ ಅದು ಧೃತಾತ್ಮ ಅನ್ನುವಂತಹ ಒಂದು ವಿಷ್ಣುವಿನ ನಾಮದಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ನಾವು ಅರ್ಥೈಸ್ಕೊಬಹುದು. ತುಂಬಾ ದೀರ್ಘವಾಗಿದ್ದಲ್ಲಿ ಕತೆ ದಯವಿಟ್ಟು ಕ್ಷಮಿಸಿ. ಈ ಕಥೆಯನ್ನ ಆರಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಸಮಯವನ್ನ ತಗೊಂಡಿದ್ದೀನಿ. ಆಗ್ಲಿ, ಮುಂದಿನ ನಾಮ ನಿಯಮಃ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ನಿಯಮಃ ಅಂತ ಅಂದ್ರೆ ಸಾಮಾನ್ಯ ಕನ್ನಡದಲ್ಲೂ ಹೇಳ್ತೀವಿ, ನಿಯಮಬದ್ಧವಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ರೂಲ್ಸ್ ಅಂತ ನಾವೇನ್ ಹೇಳ್ತೀವಲ್ಲ. ಸೊ ಆ ನಿಯಮವನ್ನ ಇಟ್ಟವನು ಯಾರು ಅಂತ ಅಂದ್ರೆ ನಮ್ಮ ವಿಷ್ಣು ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಪರಮಾತ್ಮನಿಗೆ ನಿಯಮಃ ಅಂತ ಕರಿತೀವಿ. ದ ಒನ್ ಹೂ ರೆಗ್ಯುಲೇಟ್ಸ್ ಆರ್ ಗೈಡ್ಸ್ ಎವ್ರಿ ಬೀಯಿಂಗ್ ಇನ್ ದ ರೆಸ್ಪೆಕ್ಟಿವ್ ಡೊಮೈನ್. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಅಂದ್ರೆ ಎಲ್ಲಾ ಜೀವಾತ್ಮರನ್ನ ಅಥವಾ ಎಲ್ಲಾ ಈ ಸೃಷ್ಟಿಯಲ್ಲಿ ಇರುವಂತಹ ಎಲ್ಲರನ್ನೂ ಕೂಡ ನಿಯಮಿತವಾಗಿ ವಿಧಿಬದ್ಧವಾಗಿ ನಡ್ಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನ ಕೊಡುವಂತವನಿಗೆ ನಾವು ನಿಯಮಃ ಅಂತ ಕರಿತೀವಿ ಅನ್ನುವಂಥದ್ದು. ಯಾವುದೇ ಒಂದು ನಿಯಮ ಇರಲಿಲ್ಲ ಅಂತಂದ್ರೆ ಅದು ಅಸ್ತವ್ಯಸ್ತ ಆಗೋಗ್ಬಿಡತ್ತಲ್ಲ. ಇಡೀ ಸೃಷ್ಟಿ ಆಗಿರ್ಬೋದು ಅಥವಾ ಮಾನವನ ಜೀವನ ಆಗಿರ್ಬೋದು ಎಲ್ಲವನ್ನೂ ಕೂಡ ಅದೇ ರೀತಿ ನಡೀತಾ ಹೋಗುತ್ತೆ. ಯಾರೋ ಒಬ್ಬ ಮನುಷ್ಯನಿಗೆ ಒಂದು ನಿಯಮಬದ್ಧವಾದಂತಹ ಜೀವನ ಇಲ್ಲ ಅಂದ್ರೆ ಅವನ ಇಡೀ ಜೀವನವೇ ನಿರ್ನಾಮ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಕೂಡ ತಮ್ಮ ಈ ಒಂದು ನಾಮಕ್ಕೆ ವ್ಯಾಖ್ಯಾನ ಏನ್ ಕೊಡ್ತಾರೆ ಅಂತ ಅಂದ್ರೆ, ಸ್ವೇಷು ಸ್ವೇಷು ಅಧಿಕಾರೇಶು ಪ್ರಜಾ ನಿಯಮತಿ ಇತಿ ನಿಯಮಃ ಅಂತ ಸಂಸ್ಕೃತದಲ್ಲಿ ಅವರೊಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದರ ಅರ್ಥ ಏನು ಅಂತ ಅಂದ್ರೆ, ವಿವಿಧ ಜೀವಿಗಳಿಗೆ ಆಯಾ ಕರ್ತವ್ಯಗಳನ್ನ ಅಥವಾ ಅಧಿಕಾರಗಳನ್ನ ಹಂಚುವಂತಹ ಒಂದು ಕಾರ್ಯವನ್ನ ಪರಮಾತ್ಮ ಮಾಡ್ತಿದ್ದಾನೆ ಅಂತ. ನನ್ನ ಕಾರ್ಯ ಏನು ಅಂತ ವಿಧಿಸಿರೋದು ಪರಮಾತ್ಮ, ಅವನ ಒಂದು ನಿಯಮದಿಂದಲೇ ನಾನಿವತ್ತು ಇಲ್ಲಿ ಕೂತು ನಿಮ್ಮೆಲ್ಲರೂ ಕೂಡ ನಿಮ್ ಜೊತೆ ಮಾತಾಡಕ್ಕಾಗ್ತಾ ಇದೆ. ಅವನ ನಿಯಮದಿಂದಲೇ ನಾವೆಲ್ಲರೂ ಕೂಡ ಒಂದೊಂದು ಅಧಿಕಾರದಲ್ಲಿದ್ದೀವಿ, ಒಂದೊಂದು ಫ್ಯಾಮಿಲಿನಲ್ಲಿದ್ದೀವಿ. ಎಲ್ಲವೂ ಕೂಡ ಅವನ ಒಂದು ಇಚ್ಛೆಯಂತೆ ನಡೀತಿರೋದ್ರಿಂದ ನಾವು ಅವನಿಗೆ ನಿಯಮಃ ಅನ್ನುವಂತಹ ಒಂದು ಹೆಸರಿನಿಂದ ಕರಿತೀವಿ. ರಾಮಾಯಣದ ಒಂದು ಕಥೆಯನ್ನ ಆಧರಿಸಿ ಈ ಒಂದು ನಾಮವನ್ನ ನಿಮ್ಗೆ ಹೇಳ್ಬೇಕು ಅಂತ ನಾನು ದಶರಥನ ಒಂದು ಕಥೆಯನ್ನ ತಗೊಂಡ್ಬಂದಿದ್ದೀನಿ. ಸುಮಾರು ಜನಕ್ಕೆ ಒಂದು ಗೊತ್ತಿರೋದಿಲ್ಲ, ಅಂದ್ರೆ ಒಂದು ಸಂಗತಿ ಗೊತ್ತಿರೋದಿಲ್ಲ. ಯಾವ ಒಂದು ಕ್ರಿಯೆಯಿಂದ ಕೈಕೇಯಿಗೆ ವರ ಪ್ರಾಪ್ತಿಯಾಯಿತು ಅಂತ. ಅಂದ್ರೆ ಕೈಕೇಯಿ ಒಂದು ಸಮಯದಲ್ಲಿ ಕೇಳ್ಕೊಂತಾಳೆ, ಒಂದು ಯುದ್ಧದಲ್ಲಿ ಅವಳು ತುಂಬಾ ಸಹಾಯ ಮಾಡಿದ್ರ ಒಂದು ನಿಟ್ಟಿನಲ್ಲಿ ದಶರಥ ಕೇಳಿರ್ತಾನೆ, ನಿಂಗೆ ಏನು ವರ ಬೇಕು ಕೇಳು ಅಂತ. ಆಗ ನಾನು ಈ ಸಮಯದಲ್ಲಿ ಕೇಳೋದಿಲ್ಲ, ಇನ್ನೊಂದಿಷ್ಟು ಸಮಯ ಆದಾಗ ನನಗೆ ಯಾವಾಗ ಬೇಕು ಅನ್ಸುತ್ತೋ ಆಗ ವರವನ್ನ ಕೇಳ್ತೀನಿ ಅಂತ ಕೈಕೇಯಿ ಹೇಳಿರ್ತಾಳೆ. ಆ ಒಂದು ವರವನ್ನ ರಾಮನಿಗೆ ವನವಾಸಕ್ಕೆ ಕಳಿಸ್ಬೇಕು ಅನ್ನುವಂತಹ ಒಂದು ವರವನ್ನ ಕೇಳಿ ಅವಳ ಒಂದು ಕಾರ್ಯವನ್ನ ಅವಳು ಸಿದ್ಧಿಸ್ಕೊಂತಾಳೆ. ಅಂದ್ರೆ ಭರತನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನೋದು. ಸೊ ಈ ಒಂದು ಕಥೆಗೆ ಹೋಗೋದಕ್ಕಿಂತ ಮುಂಚೆ ನಾವು ದಶರಥ ಬಗ್ಗೆ ಸ್ವಲ್ಪ ತಿಳ್ಕೊಂತ ಹೋಗೋಣ. ಈ ಒಂದು ನಾಮ ನಿಯಮಃ ಅಂತ ಯಾಕೆ ನಾವು ಪರಮಾತ್ಮನನ್ನ ಕರಿತೀವಿ, ಯಾರು ನಿಯಮಬದ್ಧವಾಗಿದ್ರು ಅನ್ನೋದನ್ನ ದಶರಥನ ಒಂದು ದೃಷ್ಟಾಂತದಿಂದ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ದಶರಥ ಅಂತ ಯಾಕೆ, ರಾಮನ ತಂದೆಯಾದಂತಹ ದಶರಥನಿಗೆ ಯಾಕೆ ಆ ಹೆಸರು ಬಂತು ಅಂತಂದ್ರೆ, ಅವನು 10 ದಿಕ್ಕುಗಳಲ್ಲೂ ಕೂಡ ರಥವನ್ನ ಚಲಿಸುವಂತಹ ಒಂದು ಶಕ್ತಿಯನ್ನ ಅವನು ಹೊಂದಿದ್ದ. ನಾವು ಸಾಮಾನ್ಯವಾಗಿ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ದಿಕ್ಕಲ್ಲಿ ನಾವು ವೆಹಿಕಲ್ನ ಓಡಿಸೋದಕ್ಕಾಗತ್ತಲ್ವಾ. ಆದ್ರೆ ದಶರಥ ಮಹಾರಾಜನಿಗೆ 10 ದಿಕ್ಕುಗಳಲ್ಲೂ ಒಂದೇ ಟೈಮಲ್ಲಿ, ಒಂದೇ ಸಮಯದಲ್ಲಿ 10 ದಿಕ್ಕುಗಳಿಗೂ ಕೂಡ ಕುದುರೆಯನ್ನ ಚಲಿಸುವಂತಹ ಒಂದು ಸಾಮರ್ಥ್ಯವನ್ನ ಅವನು ಹೊಂದಿದ್ದ. ಅದಕ್ಕೋಸ್ಕರ ಅವನಿಗೆ ದಶರಥ, ರಥ ಅಂತಂದ್ರೆ ರಥ, ಕುದುರೆಯನ್ನು ಓಡಿಸುವಂತಹ ರಥ. 10 ದಿಕ್ಕುಗಳಲ್ಲೂ ಕೂಡ ಏಕಕಾಲದಲ್ಲಿ ಅವನು ರಥವನ್ನ
ಓಡಿಸುವಂತಹ ಒಂದು ಚಾಣಾಕ್ಷತೆ ಅವನಲ್ಲಿ ಇತ್ತು ಅನ್ನೋದಕ್ಕೋಸ್ಕರ ನಾವು ಅವನಿಗೆ ದಶರಥ ಅಂತ ಒಂದು ಹೆಸರಲ್ಲಿ ಕೂಡ ಕರಿತೀವಿ. ಅವನು 60,000 ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಳಿದಂತಹ ಒಬ್ಬ ದೊಡ್ಡ ಮಹಾರಾಜ ಆಗಿರ್ತಾನೆ. ಅಜನ ಮಗ ಬಂದು ದಶರಥ. ನಾವು ಸೂರ್ಯವಂಶದ ಒಂದು ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಅಜ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಅಜನಿಗೆ ದಶರಥ ಅನ್ನುವಂತಹ ಒಬ್ಬ ರಾಜ ಹುಟ್ಟುತ್ತಾನೆ. ದಶರಥನ ಮಗನೇ ಶ್ರೀರಾಮ. ಸೊ ಅವನಿಗೆ ಒಂದಿಷ್ಟು ಕಾಲಗಳ ಕಾಲ ಮಕ್ಕಳಿರೋದಿಲ್ಲ ದಶರಥನಿಗೆ. ಅದಕ್ಕೂ ಒಂದಿಷ್ಟು ಉಪಕಥೆಗಳಿದೆ ಯಾಕೆ ಮಕ್ಕಳಿರೋದಿಲ್ಲ ಅಂತ. ಅದನ್ನ ಆಮೇಲೆ ನೋಡೋಣ. ಡಿವಿಯೇಟ್ ಆಗ್ಬಿಟ್ರೆ ಮತ್ತೆ ಕತೆಗೆ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಯಥಾ ರೀತಿ ಮತ್ತೆ ಯಜ್ಞಗಳು ಯಾಗಗಳನ್ನ ಮಾಡ್ತಾರೆ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ದಶರಥನಿಗೆ ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ಬೇಕಂದ್ರೆ ಆಲ್ರೆಡಿ ಅವನಿಗೆ ಅಳಿಯ ಇದ್ನಂತೆ. ತುಂಬಾ ಜನಕ್ಕೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ದಶರಥನಿಗೆ ಒಬ್ಬ ಮಗಳು ಇರ್ತಾಳೆ, ಶಾಂತ ಅನ್ನುವಂತಹ ಒಬ್ಬ ಮಗಳು. ಅವಳು ವಯಸ್ಸಿಗೆ ಬಂದು ಅವಳು ಆಲ್ರೆಡಿ ಮದುವೆ ಆಗಿರ್ತಾಳೆ. ಋಷ್ಯಶೃಂಗ ಅನ್ನುವಂತಹ ಒಬ್ಬ ಅಳಿಯ ಕೂಡ ದಶರಥನಿಗೆ ಇರ್ತಾನೆ. ಆ ಒಂದು ಸಮಯದಲ್ಲಿ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡೋದು. ಋಷ್ಯಶೃಂಗ ಅನ್ನುವನು ಅಳಿಯ, ಶಾಂತ ಅನ್ನೋಳು ದಶರಥನ ಮಗಳು. ಅವರಿಬ್ಬರಿಗೂ ಕೂಡ ಆಲ್ರೆಡಿ ಮದುವೆ ಆಗಿರುತ್ತೆ. ಮದುವೆ ಆದ್ರೂ ಕೂಡ ಮುಂದೆ ಈ ರಾಜ್ಯವನ್ನ ನಿಭಾಯಿಸ್ಬೇಕು, ರಾಜ್ಯವನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಒಬ್ಬ ಮಗನ ಅವಶ್ಯಕತೆ ಬೇಕು ಅಂತ ಅಂದ್ಬಿಟ್ಟು ಆ ವಯಸ್ಸಿನಲ್ಲಿ, ಅಂದ್ರೆ ಅಂತಹ ಒಂದು ವಯಸ್ಸಿನಲ್ಲಿ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆ ಒಂದು ಸಮಯದಲ್ಲಿ ಇನ್ನೊಂದ್ ಕಡೆ ಏನಾಗಿರುತ್ತೆ ಅಂದ್ರೆ ರಾವಣನ ಒಂದು ದರ್ಪ ಅಥವಾ ರಾವಣನ ಒಂದು ಉತ್ಪಲ ಜಾಸ್ತಿ, ಅಂದ್ರೆ ಅವನ ಒಂದು ಕೆಟ್ಟತನ ತುಂಬಾ ಜಾಸ್ತಿ ಆಗಿರುತ್ತೆ. ದೇವತೆಗಳು ಯಥಾ ರೀತಿ ವಿಷ್ಣು ಹತ್ರ ಹೋಗ್ತಾರೆ, ಹೇಳ್ತಾರೆ ರಾವಣನ ಒಂದು ಇದನ್ನ ತಡ್ಕೊಳಕ್ ಆಗ್ತಿಲ್ಲ ನಮ್ ಕೈಲಿ, ಅವನ ದುಷ್ಕರ್ಮಗಳನ್ನ ಅಥವಾ ದುಷ್ಕೃತ್ಯಗಳನ್ನ ತಡ್ಕೊಳಕ್ ಆಗ್ತಿಲ್ಲ, ಅವನ ಸಂಹಾರ ಯಾವಾಗ ಆಗತ್ತೆ ಅಂತ ವಿಷ್ಣು ಹತ್ರ ಹೋದಾಗ ವಿಷ್ಣು ಹೇಳ್ತಾರಂತೆ, ನಾನು ದಶರಥನ ಹೊಟ್ಟೆನಲ್ಲಿ ನಾನು ರಾಮನಾಗಿ ಹುಟ್ಟಿ ಬರ್ತೀನಿ, ಆಗ ರಾವಣನ ಒಂದು ಸಂಹಾರವನ್ನ ಮಾಡ್ತೀನಿ. ಯಾವ ರೀತಿ ನಾನು ಜನ್ಮವನ್ನ ತಾಳ್ತೀನಿ ಅಂದ್ರೆ ಒಬ್ಬ ಸಾಮಾನ್ಯವಾದಂತಹ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ಈ ದೈತ್ಯನಾದಂತಹ ರಾವಣನ ಒಂದು ಸಂಹಾರವನ್ನ ಮಾಡ್ತೀನಿ ಅಂತ ವಿಷ್ಣು ದೇವತೆಗಳಿಗೆ ಒಂದು ಸಾಂತ್ವನವನ್ನ ಹೇಳಿ ಕಳಿಸಿರ್ತಾನೆ. ಇದು ಅಂದ್ರೆ ಈ ಒಂದು ಸಮಯದಲ್ಲಿ ಅದು ನಡೀತಾ ಇರತ್ತೆ. ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ಏನಾಗತ್ತೆ ಅಂತ ಅಂದ್ರೆ ದಶರಥ ಒಂದು ಬೇಟೆಗೆ ಹೋಗ್ತಾನೆ. ಶರಯೂ ನದಿಯ ಒಂದು ತಟದಲ್ಲಿ ಒಂದು ಬೇಟೆಗೆ ಹೋದಾಗ ಅಲ್ಲಿ ಒಂದು ಆನೆಯ ಒಂದು ಗರ್ಜನೆಯನ್ನ ಅವನು ಕೇಳ್ತಾನೆ. ದುರಾದೃಷ್ಟವಶಾತ್ ಆ ಆನೆಗೆ ತಗುಲುವಂತಹ ಬಾಣ ಒಂದು ತಪಸ್ವಿಯ ಒಂದು ಬೆನ್ನಿಗೆ ತಾಟುತ್ತೆ. ಅವನು ಮತ್ತೆ ಆ ಶರಯೂ ನದಿ ಹತ್ರ ಹೋಗಿ ನೋಡ್ತಾನೆ. ಆಗ ತಪಸ್ವಿ ಹೇಳ್ತಾನೆ, ನನ್ನ ಇಬ್ಬರು ಕುರುಡು ತಂದೆ ತಾಯಿಗಳಿದ್ದಾರೆ, ಅವರಿಗೆ ನೀರನ್ನ ತರಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಆದರೆ ನೀವು ನನ್ನನ್ನ ಬಾಣದಿಂದ ನನ್ನ ಮೃತ್ಯುಗೆ ಕಾರಣ ಆಗ್ಬಿಟ್ರಿ, ನನ್ನ ತಂದೆ ತಾಯಿನ ಯಾರು ನೋಡ್ಕೊಂತಾರೆ ಅಂತ ಅವರು ಹೇಳಿದಾಗ ಮತ್ತೆ ದಶರಥ ಹೋಗಿ ಆ ತಂದೆ ತಾಯಿಗಳನ್ನ ನೋಡ್ತಾನೆ. ಆಗ ಆ ತಂದೆ ತಾಯಿಗಳು ತನ್ನ ಮಗನಾದಂತಹ ತಪಸ್ವಿ ಮೃತ್ಯು ಆಗಿದೆ, ಅದು ದಶರಥನೇ ಸಾಯಿಸಿದ್ದಾನೆ ಅಂತ. ಇವೆಲ್ಲ ಕಥೆಗಳು ನಿಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ತುಂಬಾ ದೀರ್ಘವಾಗಿ ಹೋಗ್ತಾ ಇಲ್ಲ. ಮತ್ತೆ ಅವ್ರು ಶಪಿಸ್ತಾರೆ. ಏನಂತ ಶಪಿಸ್ತಾರೆ ಅಂದ್ರೆ, ನಿನಗ ಆಗುವಂತಹ ಮಗನಿಂದಲೇ ಹೇಗೆ ನಾವು ಪುತ್ರ ಶೋಕದಿಂದ ನಾವು ಇವತ್ತು ಮರಣವನ್ನು ಹಪ್ತೀವೋ ಹಾಗೆ ನೀನು ಕೂಡ ಪುತ್ರದ ಒಂದು ಶೋಕದಿಂದಲೇ ಕೂಡ ನೀನು ಸಾಯಿ ಅನ್ನುವಂತಹ ಒಂದು ಶಾಪವನ್ನ ಅವರು ಕೊಟ್ಟಿರ್ತಾರೆ. ಈ ಒಂದು ಶಾಪ ಪೂರೈಕೆ ಆಗ್ಬೇಕು ಅನ್ನೋದ ಆಗಿದ್ರೆ ಅಲ್ಲಿ ದಶರಥನಿಗೆ ಮಗ ಹುಟ್ಲೇಬೇಕಾಗಿದೆ, ಇಲ್ಲಾಂದ್ರೆ ಶಾಪ ಪೂರೈಕೆ ಆಗೋದಿಲ್ಲ ಅಲ್ವಾ. ಅವ್ರೇನ್ ಕೊಟ್ಟಿರ್ತಾರೆ, ನಿನ್ನ ಪುತ್ರ ಶೋಕದಿಂದಲೇ ನಿನಗೆ ಮರಣ ಆಗ್ಬೇಕು ಅಂತ ಅವರು ಶಾಪವನ್ನು ಕೊಟ್ಟಿರ್ತಾರಲ್ವಾ. ಸೊ ಆ ಶಾಪ ಪೂರ್ತಿ ಆಗ್ಬೇಕು ಅನ್ನೋದಾದ್ರೆ ದಶರಥನಿಗೆ ಮಕ್ಕಳು ಆಗ್ಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅದು ಒಂದ್ ಕಡೆ ಆದ್ರೆ ವಿಷ್ಣು ಕೂಡ ಒಂದು ಅವತಾರವನ್ನ ತಾಳ್ಬೇಕಾಗಿರುತ್ತೆ, ರಾಮನ ಅವತಾರವನ್ನ. ಅದಕ್ಕೆ ಒಂದು ಜಾಗ ಬೇಕಾಗಿರುತ್ತೆ ಅವನಿಗೆ. ಆಗ ಅವನು ದಶರಥನ ಒಂದು ತಂದೆಯಾಗಿ ಅವನು ಸ್ವೀಕಾರ ಮಾಡಿ ಒಂದು ರಾಮನ ಅವತಾರವನ್ನ ಪಡ್ಕೊಂತಾನೆ. ಆ ಯಜ್ಞದಿಂದ, ಪುತ್ರಕಾಮೇಷ್ಟಿ ಯಜ್ಞದಿಂದ ಅವರಿಗೆ ಪಾಯಸ ಸಿಗತ್ತೆ, ಅದ್ರಲ್ಲಿ ನಿಮ್ಗೆ ಗೊತ್ತಿದೆ. ಆ ಪಾಯಸವನ್ನ ಕೌಸಲ್ಯಗೆ ಕೊಡ್ತಾನೆ. ಮತ್ತೆ ಕೈಕೇಯಿ ಮತ್ತೆ ಸುಮಿತ್ರಿಗೂ ಕೂಡ ಪಾಯಸವನ್ನು ಹಂಚಲಾಗತ್ತೆ. ಕೌಸಲ್ಯಿಂದ ಶ್ರೀರಾಮನ ಒಂದು ಜನನ ಆಗತ್ತೆ. ಮತ್ತೆ ಕೈಕೇಯಿಗೆ ಭರತ ಹುಟ್ಟುತ್ತಾನೆ. ಸುಮಿತ್ರೆಗೆ ಲಕ್ಷ್ಮಣ ಮತ್ತೆ ಶತ್ರುಘ್ನ ಜನನ ಆಗತ್ತೆ. ಇದು ಒಂದು ಬ್ಯಾಕ್ ಗ್ರೌಂಡ್ ನಿಮ್ಮೆಲ್ಲರೂ ಕೂಡ ಗೊತ್ತಿರಬೇಕು ಅಂತ.
ಸೊ ಈಗ ಮಧ್ಯದ ಒಂದು ಕಥೆಗೆ ಬರಬೇಕಂದ್ರೆ, ಇಷ್ಟೆಲ್ಲ ಆದಾಗ ರಾಮ ಆ ಯಥಾ ರೀತಿ ಯೌವನಾವಸ್ಥೆಗೆ ಬರ್ತಾನೆ, ಎಲ್ಲಾ ವಿದ್ಯೆಗಳನ್ನ ಕಳ್ತಾನೆ. ನಾನು ಹೋದ್ವಾರ ಹೇಳಿದಾಗೆ ಆ ವಿಶ್ವಾಮಿತ್ರರು ಆ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರ ವೀರ ಪರಾಕ್ರಮವೆಲ್ಲವೂ ಕೂಡ ಪ್ರಮಾಣ ಆಗತ್ತೆ, ರಾಮ ಎಷ್ಟು ಬಲಿಷ್ಠ ಅನ್ನುವಂಥದ್ದೆಲ್ಲವೂ ಕೂಡ. ಇಲ್ಲಿ ಈ ಒಂದು ಕಥೆಗೆ ಮತ್ತೆ ವಾಪಸ್ ಬರೋದೇ ಆದ್ರೆ, ಯಾಕೆ ಕೈಕೇಯಿ ಈ ಒಂದು ವರವನ್ನ ಯಾವಾಗ ಪಡ್ಕೊಂಡ್ಲು ಅನ್ನೋದನ್ನ ನೋಡೋದೇ ಆದ್ರೆ, ಒಮ್ಮೆ ದಶರಥ ಯುದ್ಧಕ್ಕೆ ಹೋಗಿರಿದಾಗ ಹೇಳಿದಲ್ಲ, ದಶರಥ ಅಂದ್ರೆ ಎಲ್ಲಾ 10 ಕಡೆಯಿಂದಲೂ ಕೂಡ ಆಕ್ರಮಣ ನಡೀತಾ ಇರತ್ತೆ. 10 ಕಡೆಗಳಿಗೂ ಕೂಡ ಒಮ್ಮೆಲೆ ಹೋಗಿ ಯುದ್ಧವನ್ನು ಮಾಡುವಂತಹ ಒಂದು ಪರಾಕ್ರಮವನ್ನ ದಶರಥ ಹೊಂದಿದ್ದ ಅಂತ. ಆ ರೀತಿ ಯುದ್ಧವನ್ನು ಮಾಡ್ಬೇಕಂದ್ರೆ ಆ ಯುದ್ಧದ ರಥ ಏನಾಗಿತ್ತೆ, ರಥದ ಒಂದು ಕೀಲು ಅಂತ ನಾವೇನ್ ಹೇಳ್ತೇವೆ, ಆ ಗಾಲಿ ಇರುತ್ತಲ್ಲ, ಆ ಗಾಲಿಗೆ ಒಂದು ಕೀಲನ್ನ ಸಿಡಿಸಲಾಗಿರುತ್ತೆ. ಇವಾಗಲೂ ಕೂಡ ಹಳ್ಳಿಗಳ ಕಡೆ ಯಾರನ್ನ ಎತ್ತಿನ ಗಾಡಿಗಳನ್ನ ನೋಡಿದ್ರೆ, ಆ ಎತ್ತಿನ ಗಾಡಿಯ ಚಕ್ರಕ್ಕೆ ಒಂದು ಕಬ್ಬಿಣದ ಒಂದು ಕೀಲನ್ನ ಸಿಕ್ಸಿರ್ತಾರೆ. ಯಾಕೆ ಅಂದ್ರೆ ಆ ಚಕ್ರ ಆ ಒಂದು ಇದಕ್ಕೆ ಸರಿಸಿ ಆಚೆ ಬರ್ದಲೇ ಇರ್ಲಿ ಅಂತ. ದುರದೃಷ್ಟವಶಾತ್ ಏನಾಗುತ್ತೆ, ಆ ಯುದ್ಧದ ಸಮಯದಲ್ಲಿ ಆ ಕೀಲು ಕಳ್ಚೋಗುತ್ತೆ, ಅಂದ್ರೆ ರಥದ ಚಕ್ರದ ಕೀಲು ಕಳ್ಚೋಗುತ್ತೆ. ಅದನ್ನ ಕೈಕೇಯಿ ನೋಡ್ತಾಳೆ, ಕೀಲು ಕಳ್ಚೋಗಿದೆ ಅಂತ. ಅವರು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಗಂಡ ಯುದ್ಧ ಮಾಡ್ತಿದ್ದಾನೆ, ನನ್ನ ಗಂಡನಿಗೆ ಸೋಲ ಏನ್ ಮಾಡಿರ್ತಾಳೆ, ಅವಳ ಬೆರಳನ್ನ, ಕೈಕೇಯಿಯ ಬೆರಳನ್ನ ಆ ಒಂದು ಯುದ್ಧದ ಒಂದು ಆ ರಥದ ಒಂದು ಕೀಲಿಗೆ ಕೊಟ್ಟಿರ್ತಾಳೆ. ಆ ಕಬ್ಬಿಣದ ಕೀಲ್ ಏನಿರುತ್ತಲ್ಲ, ಆ ಕೀಲಿಗೆ ಸರಿಸಮಾನವಾಗಿ ಅವಳ ಬೆರಳನ್ನ ಇಟ್ಟಿರ್ತಾಳೆ, ಯಾರು, ಕೈಕೇಯಿ. ಆ ಇಟ್ಟಿದ ಕಾರಣದಿಂದ ರಥ ಹೋಗಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಆ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಇದು ಬ್ಯಾಕ್ ಗ್ರೌಂಡ್ ಏನಾಗಿತ್ತು ಅಂತ. ದಶರಥ ಯುದ್ಧ ಮಾಡ್ಬೇಕಂದ್ರೆ ಆ ಯುದ್ಧದ ರಥದ ಕೀಲು ಮುರಿದು ಹೋಗುವಂತಹ ಒಂದು ಸಂದರ್ಭ ಬರುತ್ತೆ. ಆಗ ಕೈಕೇಯಿ ಅದನ್ನು ನೋಡಿ ಅವಳ ಬೆರಳನ್ನೇ ಕೊಟ್ಟು ಆ ರಥದ ಒಂದು ಕೀಲಾಗಿ ಅವಳ ಬೆರಳನ್ಗೆ ಇಟ್ಟಿರ್ತಾಳೆ. ಇದನ್ನ ಕಂಡಂತ ದಶರಥ ಮಹಾರಾಜ, ಕೈಕೇಯಿ ನಿಜವಾಗ್ಲೂ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಸಹಾಯ ಮಾಡಿದಾಳೆ, 10 ದಿಕ್ಕಳಲ್ಲೂ ಕೂಡ ಆಕ್ರಮಣ ಮಾಡಿದ್ರು ಕೂಡ ನಾನು ಆ ಎಲ್ಲರನ್ನೂ ಕೂಡ ಸೋಲ್ಸೋದಕ್ಕೆ ಸಾಧ್ಯ ಆಯ್ತು ಅಂತ ಅಂದ್ಬಿಟ್ಟು ಕೈಕೇಯಿಗೆ ಒಂದು ವರವನ್ನ ಕೇಳೋದಕ್ಕೆ ದಶರಥ ಕೇಳಿರ್ತಾನಾಗ. ಆಗ ಕೈಕೇಯಿಗೆ ಅವತ್ತಿನ ದಿನ ಅವಳಿಗೇನು ವರ ಕೇಳಬೇಕು ಅಂತ ಅನ್ಸಿರ್ಲಿಲ್ಲ. ನಾನು ಯಾವಾಗ ಬೇಕೋ ಆಗ ಕೇಳ್ತೀನಿ ಅಂತ ಅವಳು ಅದನ್ನ ಹೇಳಿರ್ತಾಳೆ. ಆಗ ರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಆ ವರವನ್ನ ಕೇಳ್ತಾಳೆ, 3 ವರವನ್ನ. ರಾಮ ಕಾಡಿಗೆ ಹೋಗ್ಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನುವಂತಹ ಎಲ್ಲ ವರವನ್ನ ಕೇಳಿ ಅವಳ ಒಂದು ಏನು ಇಚ್ಛೆಯನ್ನ ಸಾರ್ಥಕ ಮಾಡ್ಕೊಂತಾಳೆ. ನಾನು ಯಾಕೆ ಎಲ್ಲರೂ ಕೂಡ ಈ ಕಥೆನ ಹೇಳ್ತಾ ಇದ್ದೀನಿ ಇವತ್ತು, ದಶರಥನ ಬಗ್ಗೆ ಹೇಳಿದೆ, ದಶರಥ ಮಾಡಿದಂತಹ ಯುದ್ಧಗಳ ಬಗ್ಗೆ ಹೇಳಿದೆ, ಅವನ ಪರಾಕ್ರಮದ ಬಗ್ಗೆ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಯಮಃ ಅನ್ನುವಂತಹ ಒಂದು ನಾಮ ಅವನೇ ಸೃಷ್ಟಿಸಿದಂತಹ ಇದೊಂದು ಪ್ರಪಂಚದಲ್ಲಿ ಅವನೇ ಚೂಸ್ ಮಾಡ್ಕೊಂತ, ನಾನು ಯಾರ ಮಗನಾಗಿ ಹುಟ್ಟಬೇಕು, ದಶರಥನ ಹೊಟ್ಟೆಯಲ್ಲಿ ಅಥವಾ ಕೌಸಲ್ಯ ಹೊಟ್ಟೆಯಲ್ಲೇ ನಾನು ಜನನ ತಾಳ್ಬೇಕು, ಅದು ಕೂಡ ಅವನ ಒಂದು ಇಚ್ಛೆಯೇ ಆಗಿರುತ್ತೆ ಅನ್ನುವಂಥದ್ದು. ಇನ್ನ ರಾಮ ಕಾಡಿಗೆ ಹೋಗ್ಬೇಕು, ಆ ಕಾಡಿಗೆ ಹೋಗೋದಕ್ಕೆ ಕೈಕೇಯಿನೇ ಈ ಒಂದು ಕಾರಣವಾಗಿ ನಾನು ಸ್ವೀಕಾರ ಮಾಡ್ಬೇಕು ಅಂತ ಎಲ್ಲವೂ ಕೂಡ ಅವನ ಇಚ್ಛೆ ಅಂತಾನೆ ಎಲ್ಲವೂ ಕೂಡ ನಡೆದಿರುತ್ತೆ. ಇಲ್ಲಿ ಯಾವುದೂ ಕೂಡ ಪ್ಲಾನ್ಡ್ ಆಗಿ ಹೋಗಿರುವಂತದ್ದಲ್ಲ, ಎಲ್ಲವೂ ಕೂಡ ಅವನ ಒಂದು ನಿರ್ಣಯವೇ ಆಗಿರುತ್ತೆ, ಅವನ ಒಂದು ನಿಯಮವೇ ಆಗಿರುತ್ತೆ ಅನ್ನೋದ್ರಲ್ಲಿ ಈ ಕತೆ ಸಾಕ್ಷಿ ಆಗ್ತಾ ಹೋಗುತ್ತೆ ಅನ್ನೋಂಥದ್ದು. ಸೊ ನಾವು ಮಹಾಭಾರತ ಆಗಿರ್ಬೋದು ಅಥವಾ ರಾಮಾಯಣ ಆಗಿರ್ಬೋದು, ಯಾವುದೇ ನಮ್ಮಲ್ಲಿ ಲೌಕಿಕವಾಗಿ ನಡೆಯುವಂತಹ ಒಂದು ಕೆಲಸಗಳೇ ಆಗಿರ್ಬೋದು, ಕಾರ್ಯಗಳು ಎಲ್ಲವೂ ಕೂಡ ಅವನ ಇಚ್ಛೆಯಂತೆಯೇ ಇರುತ್ತೆ. ಯಾಕಂದ್ರೆ ಅವನು ನಿಯಮ ಮಾಡಿರ್ತಾನೆ, ಅವನು ಮುಂಚೆನೆ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ, ಇಂತಹ ಜೀವ ಇಂತಹ ಒಂದು ಹೊಟ್ಟೆಯಲ್ಲೇ ಜನಿಸ್ಬೇಕು, ಇಂತಹ ಒಂದು ವ್ಯಕ್ತಿತ್ವನ್ನೇ ಅವನು ಹೊಂದಿರಬೇಕು, ಇಂಥವನೇ ಮಗನಾಗಿ ಹುಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವನು ನಿರ್ಧಾರ ಮಾಡಿರೋದ್ರಿಂದ ರಾಮ ದಶರಥನ ಹೊಟ್ಟೆಯನ್ನೇ ಅಥವಾ ದಶರಥನಿಗೆ ಮಗನಾಗಿ ಬರಬೇಕು ಅಂತ ಅವನು ಆರಿಸ್ಕೊಂತಾನೆ ರಾವಣನ ಒಂದು ಸಂಹಾರಕ್ಕೋಸ್ಕರ. ಇಡೀ ಜಗತ್ತಿಗೆ ತನ್ನ ಒಂದು ವ್ಯಕ್ತಿತ್ವದ ಅಥವಾ ಸದ್ಗುಣದ ಬೋಧನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಅವನು ಕಾಡಿಗೆ ಹೋಗುವಂತಹ ಒಂದು ಪ್ರಸಂಗವನ್ನ ಅವನೇ ಚೂಸ್ ಮಾಡ್ಕೊಂತಾನೆ ಅನ್ನುವಂಥದ್ದು. ಅಂದ್ರೆ ರಾಮನ ಗುಣವನ್ನ ಇನ್ನೊಬ್ರಿಗೆ ಹೇಳ್ಬೇಕು, ಪ್ರಜೆಗಳಿಗೆ ಅಥವಾ ಪ್ರಪಂಚಕ್ಕೆ ಸಾರಬೇಕು ಅನ್ನೋದು ಅವನ ಒಂದು ಸಂಕಲ್ಪ ಆಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗೆ ನಾವು ಈ ಒಂದು ನಾಮವನ್ನು ಅರ್ಥೈಸ್ಕೊಬಹುದು. ನಿಯಮಃ ಅಂತ ಅಂದ್ರೆ ದ ಒನ್ ಹೂ ರೆಗ್ಯುಲೇಟ್ಸ್, ಗೈಡ್ಸ್, ನಿಯಮಬದ್ಧವಾಗಿ ಹೀಗೆ ಆಗ್ಬೇಕು, ಪ್ರಪಂಚ ಹೀಗೆ ನಡಿಬೇಕು ಅನ್ನೋದು ಎಲ್ಲವೂ ಕೂಡ ಅವನ ಒಂದು ಆಣತಿಯ ಪ್ರಕಾರನೇ ಆಗಿರುತ್ತೆ ಅನ್ನೋದನ್ನ ಅರ್ಥೈಸ್ಕೊಳ್ಳೋದೇ ಆದ್ರೆ ನಾವು ಈ ನಾಮವನ್ನ ಅರ್ಥೈಸ್ಕೊಂಡಂಗಾಗತ್ತೆ.
ಸಮಯ ಆಗಿದೆ. ಕಥೆಗಳನ್ನ ಕೇಳ್ತಾ ಇದ್ರೆ ಅಥವಾ ಹೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ನಾವಿವತ್ತು 4 ಭಾಗವತದ ಕಥೆಗಳನ್ನ ಕೇಳಿಸ್ಕೊಂಡ್ವಿ. ಇನ್ನಿಷ್ಟು ಕಥೆಗಳು ಇದೆ. ನಾವಿನ್ನೂ ಬರೀ ಅರ್ಧನೂ ಕೂಡ, ಕಾಲ್ಭಾಗನೂ ಕೂಡ ಮುಗಿಸಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ. ಯಾವ ರೀತಿ ತಗೊಂಡು ಹೋಗ್ತಾನೆ ಗೊತ್ತಿಲ್ಲ. ಯಥಾ ರೀತಿ ನನ್ನ ಶಕ್ತಿ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಈ ಒಂದು ಕಥೆಗಳನ್ನ, ಭಗವಂತ ನಾಮವನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀನಿ. ಮುಂದಿನ ವಾರ ಜನ್ಮಾಷ್ಟಮಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಯಾರ್ಯಾರು ಹೊಸಬರು ಬಂದಿದ್ದಾರೆ ಅಂದ್ರೆ ಇವಾಗ ಇನ್ನು ಹೊಸಬರು ಜಾಯಿನ್ ಆದ್ರು ಸ್ವಲ್ಪ ಜನ, ಅವರಿಗೆ ಮತ್ತೆ ನಾನು ಈ ಒಂದು ಅನೌನ್ಸ್ಮೆಂಟ್ ಹೇಳ್ತಾ ಇದ್ದೀನಿ. ಮುಂದಿನ ಶನಿವಾರ ಬೆಳಿಗ್ಗೆ 10 ರಿಂದ 11 ಗಂಟೆಗೆ ಒಬ್ಬರು ಅತಿಥಿಗಳು ಬರ್ತಾರೆ ನಮ್ಮ ಜೊತೆ. ಒಬ್ಬರು ವಿದ್ವಾಂಸರು ಕೂಡ ಅವರಾಗಿದ್ದಾರೆ. ಉಡುಪಿಯ ಒಂದು ಉಡುಪಿ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಅಂತಹ ಒಬ್ಬರು ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ. ಆ ಇನ್ವಿಟೇಷನ್ ಎಲ್ಲವೂ ಕೂಡ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನಿಮ್ಮ ಮನೆಗಳಲ್ಲಿ ಕೃಷ್ಣನಿಗೆ ಯಥಾ ಪ್ರಕಾರ, ಯಥಾಶಕ್ತಿ ಎಷ್ಟರ ಮಟ್ಟಿಗೆ ಅಲಂಕಾರ ಮಾಡಕ್ಕಾಗುತ್ತೋ, ಬರೀ ಕೃಷ್ಣನಿಗೆ ಅಂತಾನೆ ಅಲ್ಲ, ಯಾವ ದೇವರಾದ್ರೂ ಪರವಾಗಿಲ್ಲ, ಎಲ್ಲರಲ್ಲೂ ಕೂಡ ಪರಮಾತ್ಮನ ಒಂದು ಅಂಶ ಇದ್ದೇ ಇರುತ್ತೆ. ಅಲಂಕಾರ ಮಾಡಿ ವಿಡಿಯೋನ ಆನ್ ಮಾಡಿಕೊಂಡು ಆ ಚಿತ್ರಗಳನ್ನ ನೀವು ಗ್ರೂಪ್ ಅಲ್ಲಿ ಹಂಚ್ಕೊಬಹುದು. ಆ ಉಪನ್ಯಾಸ ಆದ್ಮೇಲೆ ಶನಿವಾರ ಉಪನ್ಯಾಸ ಆದ್ಮೇಲೆ ಮಹಾಮಂಗಳಾರತಿಯನ್ನ ಮಾಡಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಈ ಒಂದು ಗ್ರೂಪ್ ಅಲ್ಲಿ ಕೂಡ ಆಚರಣೆಯನ್ನು ಮಾಡೋಣ ಅನ್ನುವಂಥದ್ದು ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ. ಮತ್ತೆ ಮುಂದಿನ ಜನ್ಮಾಷ್ಟಮಿ ಆದ ನೆಕ್ಸ್ಟ್ ಡೇ ಇಂದ, ಅಂದ್ರೆ ಮುಂದಿನ ಸೋಮವಾರದಿಂದ ಪ್ರತಿದಿನ ನಾವು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದೀವಿ. ಅದು ಕೂಡ ಬೆಳಗ್ಗೆ 10 ರಿಂದ 10:30, ಅರ್ಧ ಗಂಟೆಯ ಒಂದು ಸಮಯದಲ್ಲಿ. ಇಲ್ಲ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು, ಯಾರು ತುಂಬಾ ಸ್ಪಷ್ಟವಾಗಿ ಹೇಳಕ್ ಬರುತ್ತೆ, ನಾನು ಅದನ್ನ ಗುರುತಿಸ್ತೀನಿ ಯಾರು ಅಂತ, ಅವರು ಒಬ್ರು ಪಾರಾಯಣವನ್ನ ಮಾಡ್ತಾರೆ. ಎಲ್ಲರೂ ಕೂಡ ಮ್ಯೂಟ್ ಅಲ್ಲಿ ಅನುಸರಿಸ್ತಾರೆ. ಕಾರಣ ಇಷ್ಟೇ, ನಾವು ಪ್ರತಿದಿನ ವಿಷ್ಣು ಸಹಸ್ರನಾಮದ ಒಂದು ಪಾರಾಯಣ ಆಗ್ಬೇಕಾಗಿದೆ. ಸಾಮಾನ್ಯವಾಗಿ ನಾನು ಕೂಡ ಬೆಳಿಗ್ಗೆ ಅನ್ಕೊಂತೀವಿ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಪಾನ ಜಪಾದಿಗಳೆಲ್ಲ ಮಾಡಿದ ತಕ್ಷಣ ವಿಷ್ಣು ಸಹಸ್ರನಾಮ ಹೇಳ್ಕೊಬೇಕು ಅಂತ. ಸಮಯ ಆಗೋದಿಲ್ಲ, ಆಫೀಸ್ಗೆ ಲೇಟ್ ಆಗಿಬಿಟ್ಟಿರುತ್ತೆ. ಆಯ್ತು ನಾವು ಮಧ್ಯಾಹ್ನ ಮಾಡೋಣ ಅನ್ಕೊಂಡು ಸ್ಕಿಪ್ ಮಾಡ್ಬಿಡ್ತೀನಿ. ಮಧ್ಯಾಹ್ನ ಮಾಡಕ್ಕಾಗಲ್ಲ. ಸರಿ ಸಾಯಂಕಾಲ ಮಾಡೋಣ ಅಂತ ಹೋಗ್ತೀನಿ, ಮತ್ತೆ ಸಾಯಂಕಾಲನೂ ಹೇಗೋದು ಒಂದು ಕೆಲಸ ಇರುತ್ತೆ. ರಾತ್ರಿ ಎಷ್ಟೋ ಬಾರಿ ರಾತ್ರಿ ಮಲಗುವಂತ ಮುಂಚೆ ಸಹಸ್ರನಾಮವನ್ನು ಹೇಳಿ ಮಲಗುವಂತ ಎಷ್ಟೋ ದಿವಸಗಳು ಬಂದು ಹೋಗಿದೆ. ಸೊ ಆ ರೀತಿ ನಾವ್ ಯಾರು ಕೂಡ ಸ್ಕಿಪ್ ಮಾಡೋದು ಬೇಡ. ಪ್ರತಿದಿನ 10 ರಿಂದ 10:30 ಈ ಪಾರಾಯಣವನ್ನ ಇಟ್ಕೊಂತೀವಿ ಇದೇ ಗೂಗಲ್ ಮೀಟ್ ಅಲ್ಲಿ. ಇಲ್ಲ ಆಡಿಯೋ ಪ್ಲೇ ಆಗ್ತಿರುತ್ತೆ, ಇಲ್ಲ ನಾನಾದ್ರೂ ಪಾರಾಯಣವನ್ನು ಮಾಡ್ತೀನಿ, ಇಲ್ಲ ಯಾರಾದ್ರೂ ನೀವು ಕೂಡ ಯಾರಾದ್ರೂ ಒಬ್ರು ಪಾರಾಯಣವನ್ನು ಮಾಡ್ಬೋದು. ಕಾರಣ ಇಷ್ಟೇ, ಒಂದು ನಿಗದಿತವಾದಂತಹ ಒಂದು ಸಮಯವನ್ನ ಇಟ್ಕೊಂಡ್ರೆ ಪ್ರತಿದಿನ ಪಾರಾಯಣ ಮಾಡಕ್ಕಾಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಮುಂದಿನ ಸೋಮವಾರದಿಂದ ಪ್ರತಿದಿನ ಇದೇ ಗುಂಪಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ ಆಗುತ್ತೆ. ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೂ, ಭಾನುವಾರ ಮಾತ್ರ ಒಂದು ದಿನ ವಿರಾಮವನ್ನು ಕೊಡೋಣ. ಇಷ್ಟ ಆಗಿದೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಜನ್ಮಾಷ್ಟಮಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ 30 ನಿಮಿಷಗಳ ಕಾಲ ಯಥಾ ರೀತಿ ನಾವು ಭಗವಂತನ ಒಂದು ಧ್ಯಾನವನ್ನು ಮಾಡೋಣ. ನಾವು ಕಲಿತಂತಹ ಇಷ್ಟು ನಾಮವನ್ನು ಕೂಡ, ಕಥೆಗಳನ್ನು ಕೂಡ ಒಂದು ಬಾರಿ ನೆನಪಿಸ್ಕೊಂತ ವಿಷ್ಣುವಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಭಾವದಲ್ಲಿ ಅವನಿಗೆ ಒಂದು ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್
दुःखभाग् भवेत्। ॐ शान्ति शान्ति शान्तिः। श्रीगुरुभ्यो नमः। हरिः ॐ तत्सत्। ಧನ್ಯವಾದ ಸರ್ವೇಭ್ಯಃ. ಇವತ್ತು ಸಂಸ್ಕೃತ ಮಹೋದಯ ಎಲ್ಲರಿಗೂ ಕೂಡ ಮಹೋದಯ. ದಿನಾಚರಣೆಯ ಒಂದು ಅಭಿನಂದನೆಗಳು ಕೂಡ. ಹೇಳಿ ಭಗಿನಿ, ಯಾರೋ ಹೇಳ್ತಾ ಇದ್ರೆ ಅವ್ರ ಪ್ರಶ್ನೆ ಐತಾ ಯಾರಾದ್ರು? ಇದು ಬೇನಂಗೆ ಎಲ್ಲರೂ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಯಾರಾದ್ರೂ ಒಬ್ರು ಪ್ರಶ್ನೆ ಕೇಳಿ. ವೇನಿನ ಬಗ್ಗೆ ಯಾರೋ ಒಬ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಮೇನದೇವರು ಹೇಳ್ತಾರೆ, ಒಂದು ಗಂಡು ಮಗು, ಹೆಣ್ಣು ಪೃಚಿನಾ ಮಹೋದಯ? ಹಾ ಹೌದು, ಪೃಚಿ ಅಂತ ಒಂದು. ಹಾ ಅದೊಂದು ಹೆಸರು ಸ್ವಲ್ಪ ಗೊತ್ತಾಗ್ಲಿಕ್ಕೆ. ಆಯ್ತು ಮಹೋದಯ, ಧನ್ಯವಾದ. ಆಗ್ಲಿ, ವಾಟ್ಸಪ್ ಗಣ ಓಪನ್ ಆಗತ್ತೆ. ಅಲ್ಲಿ ನಿಮ್ಮ ಸಂದೇಹಗಳನ್ನ ಅನುಮಾನಗಳನ್ನ ಕೇಳ್ಬೋದು. ಅಲ್ಲೂ ಕೂಡ ಉತ್ತರಿಸಲು ಅವಕಾಶ ಇದೆ. ಆಗ್ಲಿ, ಧನ್ಯವಾದ ಸರ್ವೇಭ್ಯಃ. ಧನ್ಯವಾದ ಗುರು. ಧನ್ಯವಾದ. ರಾಮ್ ರಾಮ್. ಧನ್ಯವಾದ ಮಹೋದಯ. ಧನ್ಯವಾದ. ರಾಮ್ ರಾಮ್. ಧನ್ಯವಾದ ಮಹೋದಯ.